And Manjunath has put a good question, and you see, Manju, I'm just referring to you all, and especially to or Nordic. ಸೊ ನೀವು ಒಳ್ಳೆ ಕ್ವಶನ್ ಹಾಕಿದ್ದೀರಿ. ಒಂದ್ ಕಡೆ ನೋಡ್ಬಿಟ್ಟು ಕ್ವಶನ್ ಕೇಳಿದ್ರಲ್ವಾ? ನೋಡಿ, ಸವಾ ಏಷ ದಿವ್ಯಶ ಅಕ್ಷರ ಶಿಶುಮಾರಹ ತಗುಂಹ ಏವಂ ವೇದ ಅಂತ ಒಂದ್ ಕಡೆ ಬಂದು ಕೊನೆಗೆ ಶಿಶುಕುಮಾರಾಯ ನಮಃ ಅಂತ ಬರುತ್ತಲ್ವಾ? ನೀವು ಒಂದೇನು ಗಮನ ಮಾಡ್ಕೊಂಡಿದ್ರೆ ಇನ್ನೊಂದಿದೆ ಅಲ್ಲಿ ಅದು ದ್ವಿತೀಯ ವಿಭಕ್ತಿಯಲ್ಲಿ ಶಿಶುಮಾರಂ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಶಿಶುಮಾರ ಅಂದ್ರೆ ವಿಷ್ಣು ಅಮ್ಮ. ಕೊನೆಗೆ ಎಲ್ಲ ವಿಷ್ಣುಗೆ ಮೆಚ್ಚಾಗಿ ಬರುತ್ತಲ್ಲ, ಎಲ್ಲಾ ನಮಸ್ಕಾರ, ಸರ್ವದೇವ ನಮಸ್ಕಾರ. ಥ್ಯಾಂಕ್ ಯು ಗುರುಗಳೇ. ನನಗೆ ನೀವು ನಿಮ್ಮ ಇಂದ್ರೆ ಬಂದಿತ್ತು, ನನಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಖುಷಿ ಆಯ್ತು. ಶಿಶುಮಾರಹ ಅಂದ್ರೆ ಯಾವಾಗಾದ್ರೂ ಅದ್ರ ಶಿಶು ಅಂದ್ರೆ ಅದೇ ರಾಕ್ಷಸರು. ರಾಕ್ಷಸ ಯಾರು? ಅವನು ಶಿಶುಪಾಲ ಅಂತ ತಗೋಬಹುದು. ಕೃಷ್ಣ ಕೃಷ್ಣ ಅಂದ್ರೆ ವಿಷ್ಣುನೇ ಅಲ್ವಾ? ಸೊ ಈ ಮಂತ್ರಗಳು ಇನ್ನೊಂದೇನಂದ್ರೆ, ಆಲ್ ಮಂತ್ರಾಸ್ ಆರ್ ನಾಟ್ ಡನ್ ಅಟ್ ಎ ಒನ್ ಟೈಮ್. ಆಯಾ ಋಷಿಗಳು ಆಯಾ ಟೈಮ್ಸ್ ಅಲ್ಲಿ ಅವೆಲ್ಲ ಒಂದು ಮಂತ್ರ ರಾಶಿ, ಅದು ಮಂತ್ರ ರಾಶಿ. ಆ ಮಂತ್ರ ರಾಶಿಯನ್ನು ಅದು ವಿಭಜನೆ ಮಾಡಿದ್ದಾರೆ ಅಂತ ವ್ಯಾಸ ಮಹರ್ಷಿ ಅಂತ ಒಂದು ಸ್ಟೋರಿ ಅಲ್ವಾ? ಅದಕ್ಕೋಸ್ಕರ ವ್ಯಾಸ ಅಂದ್ರೆ ಎಡಿಟರ್. ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಯಾವ್ದಾವ್ದು ಎಲ್ಲೆಲ್ಲಿ ಹೋಗ್ಬೇಕು, ಹೆಂಗಿರ್ಬೇಕು, ಮಾರ್ಪಾಟ್ ಏನದಿಯಾ ಎಲ್ಲ ನೋಡ್ಕೊಳ್ಳೋರು ಯಾರು ಅಂದ್ರೆ ವ್ಯಾಸ, ಎಡಿಟರ್ ಅಲ್ವಾ? ನೀವೇನು ನಿಮ್ಮ ಆರ್ಟಿಕಲ್ ಕಳ್ಸಿಬಿಡ್ತೀರಿ, ಸಾರ್ ನನ್ ಪಬ್ಲಿಷ್ ಮಾಡಿ ಅಂತ. ಅದಕ್ಕೆ ಸೀಸರ್ಸು, ಪೆನ್ನು ಎಲ್ಲ ಉಪಯೋಗ ಮಾಡ್ಬೇಕಾದ್ರೆ ಮಾಡ್ತಾರಲ್ವಾ ಎಡಿಟಿಂಗ್. The editor will not accept as it is you have submitted, because he has to look to the orderliness ಅಲ್ವಾ? ಉಚಿತಾಗಿ ಬರಿತಾ ಇರ್ತಾರೆ ಕೆಲವರು, ಏನ್ ಬೇಕಾದ್ರದು. ಸೊ ಇಲ್ಲಿ ಶಿಶುಮಾರಂ ಚತುರ್ಥಗಂ ಸವಾ ಏಷಃ ದಿವ್ಯಃ ಸಹ ಏಷಃ. ಪ್ರಜಾಪತಿ ಅಂದ್ರೆ ವಿಷ್ಣು ಕೂಡ ಪ್ರಜಾಪತಿನೇ. ವಿಷ್ಣು ಈಸ್ ದೇರ್ ಇನ್ ದಿ ಸ್ಟಮಕ್ ಆಫ್ ಆಲ್ ಪೀಪಲ್. ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾಃ ಪರಿಜಾನಂತಿ. ಅಲ್ಲಿ ಹಾಕಿರೋ ಕ್ಲಾಸ್ ಏನಂದ್ರೆ ಧೀರಾಃ ಪರಿಜಾನಂತಿ ಅಂತಾರೆ. ಧೀರಾಃ ಅಂದ್ರೆ ಬುದ್ಧಿಶಕ್ತಿ, ಪ್ರಪತ್ತಿ, ಉತ್ಪತ್ತಿ, ದೈವಾನುಗ್ರಹ, ಸರಸ್ವತಿ ಕಟಾಕ್ಷ ಎಕ್ಸೆಟ್ರಾ ಇವೆಲ್ಲ ಇದ್ದವರು ಧೀರರು ಅಂತ ಹೇಳ್ತೀವಿ ಅಲ್ವಾ? ನಾಟ್ ಎವ್ರಿ ಟಾಮ್, ಡಿಕ್ ಅಂಡ್ ಹ್ಯಾರಿ ಆರ್ ಧೀರಾಸ್ ಆಫ್ ರ್ಯಾಂಕ್ಡ್ ಒನ್. ಸೊ ಋಷಿಗಳೆಲ್ಲ ಧೀರರು. ಅಂದ್ರೆ ಧೀರತ್ವಕ್ಕೆ ಅರ್ಥ ಏನಂದ್ರೆ, ವಿಕಾರ ಹೇತೌ ಸತಿ ನ ವಿಕ್ರಿಯಂತೆ ತೇಷಾಂಸಿ ಮನಾಂಸಿ ಅಯೇವ ಧೀರಾಹ ಅಂತ ಕಾಳಿದಾಸ ಹೇಳ್ತಾರೆ. ಬಿಕಾಸ್ ನಾರ್ಮಲ್ಲಿ ಒಳ್ಳೇದಾಗಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ 100 ವಿಘ್ನಗಳು ಬರುತ್ತೆ. ಅಂಡ್ ಅವ ವಿಘ್ನಗಳಿಗೆಲ್ಲ ನೀವು ಗಮನ ಕೊಡದೆ ಯು ಹ್ಯಾವ್ ಟು ಫೋಕಸ್. ಆ ಫೋಕಸ್ ಮಾಡೋ ಶಕ್ತಿ ಇದೆಯಲ್ಲ ಕೆಲವರಿಗೆ ಬರುತ್ತೆ. ನಮ್ಮ ಮೈಂಡ್ ಯಾವಾಗ್ಲೂ ಚಂಚಲವಾಗಿ ಈ ಕಡೆ ಆ ಕಡೆ ಆಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಅಂತ ಅನ್ನತ್ತೆ. ಬಟ್ ಯು ಶುಡ್ ಹ್ಯಾವ್ ದಟ್ ಹೈಯರ್ ಥಿಂಗ್ಸ್ ಆಸ್ ಯುವರ್ ಗೋಲ್ ಇನ್ ಅವರ್ ಪರ್ಸ್ಯೂಟ್ಸ್ ಅಲ್ವಾ? ಅದಕ್ಕೂ ಧಿಯೋ ಯೋ ನ ಪ್ರಚೋದಯಾತ್ ಅನ್ನು ಹೇಳುವಾಗ ಯಾಕೆ ಸೂರ್ಯ ಭಗವಾನನು ಸಾವಿತ್ರಿ ಶಕ್ತಿ ಅಂದ್ರೆ ಸೂರ್ಯ ಶಕ್ತಿಯನ್ನು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಗೆಲ್ಲ ಹುಟ್ಟುವಾಗ್ಲೇ ಬುದ್ಧಿ ಹುಟ್ಟಿದೆ. ಆದ್ರೆ ಆ ಬುದ್ಧಿ ಬೆಳವಣಿಗೆ ಬರ್ಬೇಕಲ್ಲ. ಇಟ್ ಹ್ಯಾಸ್ ಟು grow in such a manner that it should be able to make our birth a useful one and a fruitful one. ಶರೀರ ಇದೆ ಅಂತ ಸಿಕ್ಕಾಪಟ್ಟಿ ನಮ್ಮ ಇಷ್ಟ ಪ್ರಕಾರ ಗಮನ ಉಪಯೋಗ ಮಾಡ್ಕೋಬೋದಲ್ವಾ? ಶರೀರ ಇಸ್ ಆಫ್ಟರ್ ಆಲ್ ಎ ಸಾಧನ, ಇಸ್ ಎ ಟೂಲ್. ಶರೀರ ಇಸ್ ಓನ್ಲಿ ಲಯಬಲ್ ಫಾರ್ ಡಿಕೆ ಅಂಡ್ ಡಿಮಿನಿಷಿಂಗ್. ಅದೇ ನೀವು ಮುಕುಂದಮಾಲಾ ಸ್ತೋತ್ರದಲ್ಲಿ ಬರುತ್ತೆ, ನಾವು ತಗೊಂಡ ಔಷಧ ಎಲ್ಲ ಶರೀರಕ್ಕೆ ಬಂದಿರುವ ರೋಗಗಳನ್ನು ಪರಿಹಾರ ಮಾಡೋದಕ್ಕೆ. ಆದ್ರೆ ಪುನರ್ಜನ್ಮ ಇಲ್ಲದೆ ಶರೀರಕ್ಕೆ ಆಗ್ಬೇಕು ಅಂದ್ರೆ ಕೃಷ್ಣ ಸ್ಮರಣ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಿ ಸೆಟ್ ಟು ಬಿ ದಿವ್ಯ ಔಷಧಂ, ಕೃಷ್ಣ ನಾಮ ಸ್ಮರಣ ಮಾಡಿದರೆ ಅಂತ ಕುಲಶೇಖರ ಆಳ್ವಾಳ್ ಹೇಳ್ತಾರೆ. ಅವಾಗೇನು
ನಮ್ಗೆ ಈ ರೋಗಗಳು ಅದು ಇದು ಬರುತ್ತೆ ಅಂದ್ರೆ ಶರೀರ ಇಲ್ಲದೆ ಇದ್ರೆ ಯಾವ ರೋಗ ಇದೆ? ನಾವು ಹೊರಟೋದ್ಮೇಲೆ ದೇ ವಿಲ್ ಗೋ ಅಂಡ್ ಬರ್ನ್ ಅವರ್ ಬಾಡಿ, ಅವಾಗ ಹೊಟ್ಟೆನೂ ಬರ್ನ್ ಆಗ್ಬಿಡತ್ತಲ್ಲ. ಸೊ ವೆನ್ ದೇರ್ ಇಸ್ ನೋ ಸ್ಟಮಕ್ ಅಟ್ ಆಲ್ ಫಾರ್ ದಿ ಪ್ರೇತ, ಏನ್ ಮಾಡ್ತಾರೆ, ಒದ್ದೆ ಬಟ್ಟೆಯಿಂದ ನೀರು ಹಾಕ್ತಾರೆ, ಅದೇ ಫುಡ್ ಆಗ್ಬಿಡುತ್ತೆ. 10 days ಹಸುವಿರುತ್ತೆ. ದೋ ದೇರ್ ಇಸ್ ನೋ ಸ್ಟಮಕ್, ದೇರ್ ಇಸ್ ಹಂಗರ್. ಆ ಹಂಗರ್ನು 10 ದಿವಸ ಅವ್ರಿಗೆ ಹಂಗರ್ ಕ್ವೆಂಚ್ ಮಾಡ್ಬೇಕು ಅಂದ್ರೆ ಪದೇ ಪದೇ ಅವರು ಬಟ್ಟೆ ಹಿಂಡಿದ ನೀರು ಡ್ರಾಪ್ಸ್ ಆಗ್ತಾ ಇರ್ತಾರ ಕಲ್ಲು ಮೇಲೆ. ಸೊ ದಿಸ್ ಇಸ್ ವಾಟ್ ಅಂದ್ರೆ ಅರ್ಥ ಏನು? ಆಮೇಲೆ 11th ಸಪಿಂಡೀಕರಣ ಆದ್ಮೇಲೆ 12th ಡೇ ಇಂದ ನಮ್ಗೆ ಏನಾಗತ್ತೆ, ತಿಥಿ ಹುಟ್ಟುತ್ತೆ. ಅಂದ್ರೆ ನಾವು ಒಂದು ಹೊಟ್ಟೆಯನ್ನು ಕೊಡ್ತೀವಿ, ಆವಾಗ ವರ್ಷ ಅವ್ರಿಗೆ ಊಟ ಆಗ್ತಾ ಇರ್ತೀವಿ 3 generations ತನಕ. ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಲೈಕ್ ದಟ್. ಸೊ ಇಲ್ಲಿ ಈ ಪ್ರಜಾಪತಿ ಅನ್ನೋದು ಮೇನ್ ಥಿಂಗ್. ಎಲ್ಲಾ ಪ್ರಜಾಪತಿ ಅಂದ್ರೆ ಡೋಂಟ್ ಥಿಂಕ್ ದಟ್ ಓನ್ಲಿ ದಿ ಕ್ರಿಯೇಟರ್ ಆರ್ ಬ್ರಹ್ಮಪುತ್ರ. ಇವಾಗ ಬ್ರಹ್ಮ ಅಂದ್ರೆ ಬ್ರಹ್ಮ ಯಾರು? ವಿಷ್ಣುವೇ. ಯಾಕಂದ್ರೆ ವಿಷ್ಣುವಿಂದ ಬಂದಿರೋ ತಂದೆ ಮಗ ಆಗ್ತಾನೆ, ಮಗನೇ ತಂದೆ ಅಲ್ವಾ. ತಂದೆ ತರಹ ತಯಾರಾಗುವಂತ ಆಶೀರ್ವಾದ ಮಾಡಿದ ದೊಡ್ಡವರೇ, ಪಿತೃ ಸಮೋಭವ ಅಂತ. ಅದರಿಂದ ಅಂದ್ರೇನು, supposed to be, then once the Pitru becomes a married man, he is supposed to be very much good in character and conduct. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಯಜ್ಞೋಪೀತ 2 ಹಾಕೊಳ್ಳುವಾಗ ಶ್ರೌತ ಸ್ಮಾರ್ಥ ಕರ್ಮಾನುಷ್ಠಾನತಾಯೋಗ್ಯರ್ಥಂ ಗೃಹಸ್ಥಾಶ್ರಮ ಧರ್ಮ ನಿರ್ವರ್ತ್ಯರ್ಥಂ ದ್ವಿತೀಯ ಯಜ್ಞೋಪವೀತ ಧಾರಣಂ ಕರಿಷ್ಯೆ ಅಂತ ಮಾಡ್ತೀವಿ. ನಿಮ್ಗೆಲ್ಲ ಗೊತ್ತಿರ್ಬೇಕಲ್ವಾ? ಸ್ವಲ್ಪ ಗೊತ್ತಿದೆ, ಹಾಕೊಡ್ತೀವಿ. ಗೊತ್ತಿದೆ. ಸೊ ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಯಜ್ಞೋಪೇತಂ ಬ್ರಹ್ಮಚರ್ಯ, ದಟ್ ಯು ವಿಲ್ ಬಿ ಕಮಿಟೆಡ್ ಟು ದಟ್. ಆಮೇಲೆ ಗೃಹಸ್ಥಾಶ್ರಮ ಧರ್ಮ ನಿರ್ವರ್ತ ಅಂದ್ರೆ ಗೃಹಸ್ಥಾಶ್ರ, ಈ ಡೊಮೆಸ್ಟಿಕ್ ಥಿಂಗ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಅಥಾರಿಟಿ ಬೇಕು ನಿಮ್ಗೆ, ಲೈಸೆನ್ಸ್ ರೆನ್ಯೂಯಲ್. ಸೊ ನಮ್ಮ ಯಜ್ಞೋಪವೀತ ಅನ್ನೋದು ಇಟ್ ಇಸ್ ಎಕ್ಸ್ಪೈರಿ ಡೇಟ್ ಇದೆ ನಮ್ಮ ಯಜ್ಞೋಪವೀತಕ್ಕೆ. ಎವ್ರಿ ಇಯರ್ ಯು ಹ್ಯಾವ್ ಟು ಚೇಂಜ್, ಇಟ್ ಕೆನಾಟ್ ರಿಮೈನ್ ಬಿಯಾಂಡ್ 1 year. ಸೊ ಶ್ರಾವಣ ಶುದ್ಧ ಪೂರ್ಣಿಮಾ ಈ ಕಡೆ ಆ ಕಡೆ ಬಂದ್ರೆ ಎಲ್ಲಾ ವೇದಿಗಳು ಯಜ್ಞೋಪವೀತನ ಬದಲಾವಣೆ ಮಾಡ್ಬೇಕಲ್ವಾ. ಅಂದ್ರೆ ಯು ಕೆನಾಟ್ ಟೇಕ್ ಯೋಗ ಉಪನಯನದಲ್ಲಿ ಕೊಟ್ಟಿರುವ ಯಜ್ಞೋಪವೀತ ಲೈಫ್ ಲಾಂಗ್ ಇಟ್ ವಿಲ್ ನಾಟ್ ಬಿ ವ್ಯಾಲಿಡ್. ಎಕ್ಸ್ಪೈರಿ ಡೇಟ್ ಇದೆ ಅದಕ್ಕೆ. ಸೊ ಎವ್ರಿ ಯಜ್ಞೋಪವೀತ ಹ್ಯಾಸ್ ಗಾಟ್ ಎಕ್ಸ್ಪೈರಿ ಡೇಟ್. 1 year ಆದ್ಮೇಲೆ ಜನರಲಿ ನೀವು ಚೇಂಜ್ ಮಾಡಲೇಬೇಕು. ಅಕಸ್ಮಾತ್ ಆಗಿ ಮಧ್ಯದಲ್ಲಿ ಏನಾದ್ರು ಅಶೌಚ ಬಂದ್ರೆ ಆವಾಗ ಕೂಡ ನಾವು ಯಜ್ಞೋಪವೀತ ಬದಲಾವಣೆ. ಬಟ್ ಜನರಲಿ ಇಟ್ ಈಸ್ ಲೈಬಲ್, ಇಟ್ ಈಸ್ ವ್ಯಾಲಿಡ್ ಫಾರ್ 1 year ಅಲ್ವಾ. ಅದಕ್ಕೋಸ್ಕರ ಈ ವಿಷ್ಣುವು ಎಲ್ಲದಕ್ಕೂ ಅನುಗುಣ. ವಿಷ್ಣು ಅಂತ ಹೇಳ್ತಾ ಇರ್ತೀವಿ. ಸೊ ಆ ವಿಷ್ಣು ನಾಮಗಳು ವಿವಿಧವಾಗಿದೆ. ವಿ ಡೋಂಟ್ ನೋ. ಇನ್ಫ್ಯಾಕ್ಟ್ ನಮ್ಮ ಯಾರೋ ಒಬ್ರು ಮಹಾನ್ ಭಾವ ತಯಾರು ಮಾಡಿದವು, ಜನಕ್ಕೆ ಒಂದು ವಿಷ್ಣು ನಾಮ ಅಂತ, ಸಹಸ್ರನಾಮ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಗುಡ್. ಸೊ ಅದಕ್ಕೋಸ್ಕರ ಶಿಂಸುಮಾರಂ ನಮಃ ಏಷಃ ಶಿಂಸುಮಾರಃ ಮಾರಂ ಹ ಯ ಏವಂ ವೇದ. So you should know that all gods are the executive forces of one single God, Mahavishnu. Anga, Taittiriya Upanishadalli baratte, Anganyanya Devata anta. So ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದ್ರೆ ಯಾವ ದೇವತೆಗಳಿದಾರೋ ಅವರೆಲ್ಲ ಆ ಪರದೇವತದ ಅಂಗಗಳು. ಕೈ ನಿಮ್ದೆ, ಕಾಲು ನಿಮ್ದೆ, ಬೆರಳು ನಿಮ್ದೆ, ಹೆಡ್ಡು ನಿಮ್ದೆ, ಹೇರು ನಿಮ್ದೆ ಅಲ್ವಾ. ಬಟ್ ನೀವು ಅನ್ನೋದು ಒಂದು ಕಾರ್ಪಸ್, ಒಂದು ಕಾರ್ಪೋರಿಯಲ್ ಫಾರ್ಮ್ ಅಲ್ವಾ. ಸೊ ಆ ಬಾಡಿಗೆ ಇವೆಲ್ಲ ಅಂಗಾನಿ ಅಲ್ವಾ. ಸೊ ಹಾಗೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಇಂದ್ರಂ ಮಿತ್ರಂ ವರುಣಂ ಅಂತ ಹೇಳ್ತಾರೆ. ಅಂದ್ರೆ ಆ ಏಕತ್ವವನ್ನು ನಾವು ಪತ್ತೆ ಮಾಡಿದ್ಮೇಲೆ ನಮ್ಗೆ ಕಾಂಟ್ರಾಸ್ಟ್ ಬರಲ್ಲ. we have to go over the ದ್ವಂದ್ವಂ. ಅಂದ್ರೆ ಅದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇವಾಗ ದ್ವಂದ್ವಾತೀತನಾಗ್ಬೇಕು ಅಂತ. ಯಾಕಂದ್ರೆ ಈ ಗುಣಾತೀತನಾಗ್ಬೇಕು, ದ್ವಂದ್ವಾತೀತನಾಗ್ಬೇಕು. ಬಟ್ ಅಂಡ್ ಕಾಮ ಅಂಡ್ ಮತ್ಸರ, ದೀಸ್ ಆರ್ ದಿ 2 things which will make people to see things in two ways. ಸೊ ಈ ಮತ್ಸರ ಅಂಡ್ ಕಾಮ ಇವೆಲ್ಲ 7th chapter ಅಲ್ಲಿ ಹೇಳ್ತಾನೆ ಕೃಷ್ಣ.
ಇದನ್ನ ನೀನು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ನಾನು ಮಾತ್ರನೇ ಕಾಣ್ತೀನಿ ನಿಮಗೆ. ಸಮಥಿಂಗ್ ಲೈಕ್ ಒಂದು ಮ್ಯಾಂಗೋನ್ ಹಿಡಿಬೇಕು ಅಂತ ಗಿಡ ತೋರಿಸಿದ್ರೆ ಅರ್ಜುನ ಏನ್ ಹೇಳ್ತಾನೆ ನಿಮ್ಗೆ ಗೊತ್ತಿದೆ ಏನಪ್ಪಾ ಕೇಳ್ತಾನೆ, ಗಿಡ ಕಾಣ್ತಾ ಇದೆಯಾ, ಎಲೆ ಕಾಣ್ತಾ ಇದೆಯಾ, ಇನ್ನೊಂದು ಕಾಣ್ತಾ ಇದೆಯಾ, ನಿನ್ ದುರ್ಯೋಧನ ಹೂ ಹೂ ಅಂತಾನೆ ಎಲ್ಲದಕ್ಕೂ, ಫೇಲ್ ಗೆಟ್ ಔಟ್. ಆದ್ರೆ ಅರ್ಜುನ ಕೇಳಿದ್ರೆ ಏನೂ ಕಾಣ್ತಾ ಇಲ್ಲ, ಒಂದು ಮಾವಿನ ಹಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಹೇಳಿದ್ರೆ then he was past distinction. So this is how we know that how these two tests was being conducted. ಹಾಗೆ I think so. Simsumaram evam veda. So ultimately you have to know that Simsumara, that is Simsu, take it as a negativity. ನಮ್ಮಲ್ಲಿರೋ ದುಷ್ಟ ಶಕ್ತಿಗಳನ್ನೆಲ್ಲ ಎಲಿಮಿನೇಟ್ ಮಾಡಬೇಕು, ಒನ್ ಬೈ ಒನ್ ಲಿಬರೇಷನ್ ಮಾಡಬೇಕು. ಅಲ್ಟಿಮೇಟ್ ಲಿಬರೇಷನ್ ಏನು ಅಂದ್ರೆ ವಿ ಡೋಂಟ್ ಹ್ಯಾವ್ ಎ ಜನ್ಮ. ಸೊ ಜನ್ಮರಾಹಿತ್ಯ. ಇನ್ಫ್ಯಾಕ್ಟ್ ಕುಲಶೇಖರ ಆಳ್ವಾರು ಈ ಮುಕುಂದ ಮಾಲ ಬರೆದು ಬಿಟ್ಟು ಅದು ಇದರಲ್ಲಿ ಮುಕುಂದ ಅನ್ನೋದು ವಿಷ್ಣುವಿಗೆ ಅಲ್ಲ ಕ್ವಾಲಿಫಿಕೇಶನ್, ಅದೇ ಮುಕುಂದ ಇಸ್ ಎ ಕ್ವಾಲಿಫಿಕೇಶನ್. ನಾನು ಸತ್ಯಶ್ರೀಗೆ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಮುಕುಂದ ಗಣೇಶ, ಮುಕುಂದ ಗೋವಿಂದ, ಮುಕುಂದ ವಿಷ್ಣು, ಮುಕುಂದ ಸುಬ್ರಹ್ಮಣ್ಯ. ಈ ಮುಕುಂದ ಶಬ್ದ ಈಸ್ ಎಲಿಜಿಬಿಲಿಟಿ ಅಂಡ್ ಅಥಾರಿಟಿ ಅಂಡ್ ಪವರ್. ಯಾರ್ಯಾರಿಗೆ ಮೋಕ್ಷ ಕೊಡೋದು, ಮುಕ್ತಿ ಕೊಡೋ ಶಕ್ತಿ ಇದೆಯೋ ಆ ದೇವತೆಗಳೆಲ್ಲರೂ ಮುಕುಂದ ಗಣೇಶ, ಮುಕುಂದ ಸುಬ್ರಹ್ಮಣ್ಯ, ಮುಕುಂದ ಮಾಧವ, ಮುಕುಂದ ವಿಷ್ಣು ಗೊತ್ತಾಗತ್ತೆ. ಸೊ ಐ ಥಿಂಕ್ ಯು ಆರ್ ನೌ ಕ್ಲಿಯರ್. ಸೊ ಸಿಂಸುಮಾರಾಯ ನಮಃ ಅಂತ ಕೊನೆಯಲ್ಲಿ ಏಕಿದ್ದಾರೆ ಅಂದ್ರೆ ವಿಷ್ಣವೇ ನಮಃ ಅಂತ ಅರ್ಥ. ಸೊ ನೀವು ಆಗಲೇ ಸೃಷ್ಟಿನೋ ವಿಮೀತಾಮಲ್ಲಿ ಅಂತಿಮೋ ದೇವ ವಿಷ್ಣು ಅಂತಿಮೋ ದೇವ ಅಂತ. ಅಂತಿಮೋ ದೇವ ಅಂದ್ರೆ ಈಸ್ ಎ ಫೈನಲ್ ಗಾಡ್. ಎಷ್ಟೊಂದು ದೇವತೆಗಳನ್ನ ಹೇಳಿದ್ರು ಕೂಡ ಕೊನೆಗೆ ಯಾವ ದೇವತಾ ಈಸ್ ಕಮಾಂಡರ್ ಇನ್ ಚೀಫ್ ಅಂದ್ರೆ ವಿಷ್ಣು. ಸೊ ಶಿಶುಕುಮಾರಾಯ ನಮಃ ಅಂದ್ರೆ ವಿಷ್ಣವೇ ನಮಃ ಅಂತ. ಐ ಥಿಂಕ್ ಸೊ. ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ನೀವೆಲ್ಲ ಕ್ವಶನ್ ಹಾಕಿದಾಗ ಐ ಅಲೋಡ್ Vasan also to feed me some, but he's taking some time. Let him also take more time. Immediately I get the idea, because I have not taught at this Vriksha, and this is what is taught. Otherwise, I think this is Mahavishnu. And moreover, yav Veda togondru, you cannot accept Vishnu. That's why Vishnu, Vishnu amsa illade prasivadaga. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಅಂತ ಬೋರ್ಡ್ ನೋಡ್ಕೊಂಡು ನಾವು ತಿರುಪತಿಯಿಂದ ಕೆಳಗೆ ಬರ್ತೀವಲ್ವಾ. ಸೊ ಹೋಗೋವಾಗ ಒಂದು ಸ್ಲೋಗನ್ನು, ಸೊ ಶರಣು ವೆಂಕಟೇಶ ಶರಣು ಅಂತ ಹೋಗ್ತೇವೆ. ಬರೋವಾಗ ಅಲ್ಲಿ ಏನೇಕಿದ್ದಾರೆ, ನನಾಥೋ ನನಾಥ ಸದಾ ವೆಂಕಟೇಶ. ಇನ್ನು ತಿರುಮಲದಲ್ಲಿ ಇಲ್ಲ ಅಂದ್ರೆ ಸ್ಮರಣೆ ನಮ್ದು ದಿಕ್ಕು. therefore I think that will be the meaning. And more, I will again do this suktam in my own understanding, because what we want is a prapadye andre sharanagati. ಈ ಶರಣಾಗತಿ ಅನ್ನೋದು ಎಂಥ ದೊಡ್ಡದು ಅಂದ್ರೆ, it is really very hard job to accept giving shelter to others. ಒಂದು ಚಿಕ್ಕ ಎಕ್ಸಾಂಪಲ್ ಮಾಡಿಬಿಟ್ಟು ಸರಸ್ವತಿಗೆ ಹೋಗೋಣ. ಯು ಸಿ ದಟ್ ಜನಮೇಜಯ ಪರ್ಫಾರ್ಮ್ ಸರ್ಪಯಾಗ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಸೊ ಸರ್ಪಯಾಗ ಮಾಡುವಾಗ ಆ ಋಷಿಗಳೆಲ್ಲ ಕೂತ್ಕೊಂಡು ಸರ್ಪಗಳನ್ನ ಆವಾಹನ ಮಾಡ್ತಾ ಇದ್ರೆ ಎಲ್ಲಾ ಸರ್ಪಗಳು ಸ್ವಾಹ ಅಂದ ತಕ್ಷಣ ಬಂದು ಆ ವೇದಿಯಲ್ಲಿ ಬಿದ್ದೋಗ್ತಾ ಇದ್ರು. there was no way to stop at all, because he became so angry upon that Takshaka that he wanted to destroy the entire clan of Takshaka. And Takshaka is one of the 12 Nagarajas. 12 ನಾಗರಾಜಗಳಿದ್ದಾರೆ. If you want to know or see them, you can go to that temple, ಆದಿಶೇಷ ಟೆಂಪಲ್. ಹೋದ್ರೆ ಇಲ್ಲಿ ಹನುಮಂತ ನಗರಲ್ಲಿ ಹೋಗಿದ್ದೀರಾ? ಟಾಪ್ ಮೇಲೆ ಉದ್ಭವ ಆದಿಶೇಷ ಟೆಂಪಲ್ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ಇನ್ ಬ್ಯಾಂಗ್ಳೂರ್. ಆ ಬೆಟ್ಟದ ಮೇಲೆ ಇದೆ, ಹೋಗಿ ನೋಡಿ. ಅದು ಉದ್ಭವ ಆದಿಶೇಷ ಸ್ವಾಮಿ. ಅಲ್ಲಿ 12 ಹೆಸರುಗಳಿದೆ, ನಾಗರಾಜರ ಹೆಸರು. ಅದರಲ್ಲಿ ನಮಗೆ ಗೊತ್ತಿರೋದು ವಾಸುಕಿ ಒಬ್ಬನು, ಅಂಡ್ ಇವರು ತಕ್ಷಕ ಕೆಲವರೆಲ್ಲ ಇದ್ದಾರೆ. ಎನಿವೆ, ತಕ್ಷಕ ಈಸ್ ಆ ಮುನಿ ಹೇಳಿದ ತಕ್ಷಣನೇ ಒಪ್ಪುದೇ ಕೊಡ್ತಾನೆ. ಈ ತಕ್ಷಕ ಏನ್ ಮಾಡ್ತಾನೆ ಅಂದ್ರೆ, ವೆನ್ ಸರ್ಪಯಾಗ ಸ್ಟಾರ್ಟೆಡ್, ಹಿ ವಿಲ್ ಆಲ್ಸೋ ಬಿ ಬರ್ಂಟ್
ಸೊ ಅವರು ಹೋಗಿ ಇಂದ್ರನನ್ನು ಶರಣು ಬೇಡ್ತಾನೆ. ಅಂಡ್ ಇಂದ್ರ ಇನ್ ಇಸ್ ಓನ್ ಹ್ಯಾಪಿ ಮೂಡ್ ಹಿ ಗೇವ್ ಶೆಲ್ಟರ್ ಫಾರ್ ಹಿಮ್. ಅಂಡ್ ಇಲ್ಲಿ ಹೋಮದಲ್ಲಿ ತಕ್ಷಕನ ಆಹ್ವಾನ ಮಾಡ್ತಾ ಇದ್ರೆ, ಆಹುತಿ ಮಾಡ್ತಾ ಇದ್ರೆ ಬರ್ತಾ ಇಲ್ಲ. ಆಮೇಲೆ ಬೃಹಸ್ಪತಿನೊಬ್ರು ಬಂದು ಹೇಳ್ತಾರೆ, ಇಲ್ಲ ಇವನು ಬರಲ್ಲ, ಬಿಕಾಸ್ ಹಿ ಹ್ಯಾಸ್ ಟೇಕನ್ ಶೆಲ್ಟರ್ ವಿತ್ ಇಂದ್ರ, ನೀವು ಬರೀ ಸರ್ಪಗಳು ಮಾತ್ರ ಹಾಕ್ತಾ ಇದ್ದೀರಿ ಅಂದ್ರೆ. ಆವಾಗ ಆ ಋತುಗಳ ಹೇಳ್ಬಿಟ್ಟು ಆ ಮಹಾರಾಜರ ಆಜ್ಞೆಯಿಂದ ತಕ್ಷಕಾಯ ಸೇಂದ್ರಾಯ ಆ ಸ್ವಾಹ ಅಂತ ಆಗ್ತಾನೆ. ಅಂದ್ರೆ ಇಂದ್ರನ ಜೊತೆಯಲ್ಲಿ ಬಂದ್ಬೇಕು ಅಂತ. ದಿ ಪವರ್ ಆಫ್ ಮಂತ್ರ ಅಂಡ್ ದಿ ಪವರ್ ಆಫ್ ದ ಋತ್ವಿಕ್ಸ್ ಇಸ್ ಸೋ ದಟ್ Indra and Takshaka both have started to come and fall into the Vedi, burnt. ಇನ್ನ ಜಗತ್ತೇ ನಾಶವಾಗತ್ತಲ್ವಾ, ಅಮೃತ ಕುಡಿದಾರಲ್ವಾ ಅವರು. ಸೊ ಆವಾಗ ಬೃಹಸ್ಪತಿ ಬಂದು ಆ ಜನಕ ಮಹಾರಾಜ್ಗೆ ಅವನು ಜನಮೇಜನ್ ಹೇಳ್ತಾನೆ, ಇಲ್ಲಪ್ಪ ಅವರಿಬ್ಬರನ್ನು ನಾಶ ಮಾಡಬೇಡಿ, ಅವರು ಅಮೃತ ಕುಡ್ತಿದ್ದಾರೆ. ಸೊ ಇಟ್ ಇಸ್ ನಾಟ್ ನೈಸ್ ಫಾರ್ ಯು, ದೇ ಶುಡ್ ಬಿ ದೇರ್. ನೀವು ಸೀಸ್ ಫೈರ್ ಮಾಡಿ ನಿಮ್ಮ ಸರ್ಪಯಾಗಕ್ಕೆ ಅಂತ ಬೃಹಸ್ಪತಿ ಗುರುಗಳು ಹೇಳ್ತಾರೆ. ಯಾವಾಗ ಬೃಹಸ್ಪತಿ ಹೇಳ್ತಾನೆ ಆವಾಗ ಸರ್ಪಯಾಗವನ್ನು ಸ್ಟಾಪ್ ಮಾಡ್ತಾನೆ. ಸೊ ಸಿ ವಿ ಹ್ಯಾವ್ ಗಾಟ್ ನಂಬರ್ ಆಫ್ ಸಪೋರ್ಟಿಂಗ್ ಕನೆಕ್ಷನ್ಸ್ ಇನ್ ಅವರ್ ಓನ್ ಸ್ಕ್ರಿಪ್ಚರ್ಸ್. ಅಂದ್ರೆ ನಮ್ಮ ಋಷಿಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳೋದಕ್ಕೆ ನಮ್ಗೆ ಬುದ್ಧಿ ಇಲ್ಲ. ವಿ ಕೆನಾಟ್ ಡಿಸ್ಕ್ರೈಬ್. ಈಗ ನಮಿಥ್ಯಾ ಋಷಿಮಾಶಿತಂ, ಜ್ಞಾಪಕ ಇಟ್ಕೋಬೇಕು. ಎಂದಾದ್ರೂ ಋಷಿಗಳ ಮಾತು ಸುಳ್ಳಾಗೋದಿಲ್ಲ. However you investigate, ultimately it becomes truthful. ಅದರಿಂದ ಇನ್ನೊಬ್ರು ಹೇಳಿದ್ದಾರೆ, ಕ್ವಚಿತ್ ಮಹರ್ಷೀಣಾಂ ಶಾಪಃ ಸಾನುಗ್ರಹೋ ಭವತಿ ಅಂತ. ಋಷಿಗಳು ಶಾಪ ಕೊಟ್ರೆ ಅದು ಅನುಗ್ರಹವೇ ಆಗತ್ತೆ ಇಂಡೈರೆಕ್ಟ್ಲಿ. ಸೊ there are hundreds of instances. So I think for the present I think you got the meaning. So ಶಿಶುಕುಮಾರಾಯ ನಮಃ ಅಂದ್ರೆ I understand ವಿಷ್ಣವೇ ನಮಃ. Okay, now we go to Saraswati. Yeah. Yes. So Saraswati also is a very interesting concept. Again, Saraswati is connected to Mahavishnu also because all rivers are said to be Vishnu Padodbhavam antare. Ella ನೀರು ಪರ್ವತ ವಿಷ್ಣು ಪಾದದಿಂದ ಉದ್ಭವವಾಗಿ ಬೆಟ್ಟದಿಂದ ನಮಗೆ ಪ್ರವಾಹ, ನೀರಿನ ಪ್ರವಾಹ ಬರುತ್ತೆ. ಸೊ ಬೆಟ್ಟಗಳು ಅಥವಾ ದಿ ಮೌಂಟೇನ್ಸ್ ಆರ್ ಆಲ್ಸೋ ದಿ ಶಾಕ್ ಅಬ್ಸಾರ್ಬರ್ಸ್. ಶಾಕ್ ಅಬ್ಸಾರ್ಬರ್ಸ್ ಇಲ್ಲಿ ತುಂಬಾ ಕಷ್ಟ ಆಗತ್ತಲ್ಲ ನಮ್ಗೆ. ಆಲ್ ವೆಹಿಕಲ್ಸ್ ಹ್ಯಾವ್ ಗಾಟ್ ಶಾಕ್ ಅಬ್ಸಾರ್ಬರ್ಸ್ ಇನ್ ಎಕ್ಸ್ಕ್ಲೂಡಿಂಗ್ ಬೈಸಿಕಲ್. ಆ ಕಾಲದಲ್ಲಿ ಬೈಸಿಕಲ್ ಶಾಕ್ ಅಬ್ಸಾರ್ಬರ್ ಇಲ್ಲ. ಎಲ್ಲಾದು ರೂಬಲ್ಸು ಆಮೇಲೆ ಸ್ಟಾಪರ್ಸ್ ಬಂದ್ರೆ ಆವಾಗ ಪೆಡಲ್ ಮೇಲೆ ನಿಂತ್ಕೊಂಡು ಸೀಟ್ ಮೇಲೆ ಕೂತ್ಕೊಳ್ಳೋದು ಬಿಟ್ಬಿಡ್ತೀವಿ. ಇವನ್ ದ ಸ್ಪೀಡ್ ಬ್ರೇಕರ್ಸ್ ಆರ್ ಗಾನ್, ಯು ಕ್ಯಾನ್ ಸಿಟ್ ಆನ್ ದಿ ಸೀಟ್. ಆದ್ರೆ ನೀವು ಸ್ಕೂಟರ್ ಅಲ್ಲಿ ಸ್ಪೀಡ್ ಬ್ರೇಕರ್ಸ್ ಬಂದ್ರು ಅಲ್ಲೇ ಕೂತ್ಕೊಂಡಿರ್ತೀರಿ. ದಟ್ ಇಸ್ ದಿ ಡಿಫರೆನ್ಸ್ ಟೆಕ್ನಾಲಜಿ. ಎನಿವೆ, ಹಾಗೆ ಇಲ್ಲಿ ವಿ ಹ್ಯಾವ್ ಗಾಟ್ ಟು ಕಮ್ ಟು ನೋ ದಿ ಮಂತ್ರ. ಆನೋ ದಿ ಶ್ಲೋಕ ಮಂತ್ರ ನಂಬರ್ 25. ಓಂ ಸರಸ್ವತೀಂ ಯಾಂ ಪಿತರೋ ಹವಂತೆ. ರಿಪೀಟ್. 35 ಸಾರಿ 35. ಓಂ ಸರಸ್ವತೀಂ ಯಾಂ ಪಿತರೋ ಹವಂತೆ. ಓಂ ಸರಸ್ವತೀಂ ಯಾಂ ಪಿತರೋ ಹವಂತೆ. ದಕ್ಷಿಣಾ ಯಜ್ಞಂ ಅಭಿನಕ್ಷಮಾಣಾಃ. ದಕ್ಷಿಣಾ ಯಜ್ಞಂ ಅಭಿನಕ್ಷಮಾಣಾಃ. ದಕ್ಷಿಣಾ ಯಜ್ಞಂ ಅಭಿನಕ್ಷಮಾಣಾಃ. ಸಹಸ್ರಾರ್ಘಂ ಸಹಸ್ರಾರ್ಘಂ ಸಹಸ್ರಾರ್ಘಂ. ಇಳೋ ಅತ್ರ ಭಾಗಂ ಇಳೋ ಅತ್ರ ಭಾಗಂ ಇಳೋ ಅತ್ರ ಭಾಗಂ. ರಾಜಸ್ಪೋಷಂ ಯಜಮಾನೇಷು ಧೇಹಿ.
रायस्पोषं यजमानेषु देहि रायस्पोषं यजमानेषु देहि టీవీ శర్మ గారు చెప్పండి. ఆనో దివో బృహతః సారీ యా ఆనో దివో బృహతః आनो दिवो बृहतः आनो दिवो बृहतः పర్వతాదా సరస్వతి पर्वतादा सरस्वती पर्वतादा सरस्वती యజతాగంతు యజ్ఞం यजतागन्तु यज्ञम् यजतागन्तु यज्ञम् వాచం సారీ యా హవం హవం. దేవీ జుజుషాణా हवं देवी जुजुषाणा हवं देवी जुजुषाणा घृताचीषग्माम् घृताचीषग्मां नो घृताचीषग्मां नो वाचमुषति शृणोतु वाचमुषति शृणोतु वाचमुषति शृणोतु ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಥ ನೋಡ್ತಾ ಇದ್ರೆ ನಮ್ಗೆ ಆ ಸರಸ್ವತಿ ಅನ್ನೋದು ಶಿ ಈಸ್ ದ ರೆಪೊಸಿಟರಿ ಆಫ್ ಆಲ್ ಗಾಡ್ಸ್. ಸರಸ್ವತಿ ಇಸ್ ನಾಟ್ ಇಂಡಿಪೆಂಡೆಂಟ್ ಆಫ್ ಎನಿ ಗಾಡ್, ಬಟ್ ಆಲ್ ಗಾಡ್ಸ್ ಆರ್ ದೇರ್ ಇನ್ ಸರಸ್ವತಿ ಅಂಡ್ ಸರಸ್ವತಿ is there in all gods. And not only devatas, even pitrus also are included in that. Because, you know, in our mythology, there are several classes of beings. Not only the divinities, there are Pitru Devatas, there are Yakshas, Kinnars, Kinnaras, Kimpurushas, and and they know divine, semi-divine, and human, and Rishis, and all people come into the purview of the mythology. ಅದರಿಂದ ಏನ್ ಮಾಡ್ತಾರೆ? ಪಿತರೋ ಯಾಂ ಸರಸ್ವತೀಂ ಹವಂತೆ. ఈవెన్ పితృదేవతలు కూడా అమ్మవారిను ఆహ్వానం చేస్తారు, అమ్మ అనుగ్రహాని కోసం చూస్తారు. అంటే నాట్ ఓన్లీ వైల్ లివింగ్ సరస్వతి ఈజ్ లైఫ్ ఫర్ అస్, ఈవెన్ వెన్ యూ డిపార్ట్, వెన్ వీ అస్యూమ్ సమ్ అదర్ ఫారం, దేర్ ఆల్సో సరస్వతి ఈజ్ ఏ డైటీ ఫర్ అస్. సో పితరో హవంతే అండ్ దక్షిణా యజ్ఞం అభినక్షమాణా. సో she is protecting the yagnam and giving the necessary rewards owing to the performance of the sacrifice. And moreover, a taige gaurava enta sahasrargam bhagam atra ilo. So a devige saha argha andre artha arhate anena iti argham. ನಾವು ಅರ್ಘ್ಯ ಕೊಡಬೇಕು ಅಂತ ಹೇಳ್ತೀವಿ. ಅರ್ಘ್ಯ ಅಂದ್ರೆ ಅರ್ಥ ಏನು? ಅದಕ್ಕೆ ಎಲ್ಲದಕ್ಕೂ ಭಿನ್ನವಾಗಿರುವ ಪದಾರ್ಥ ಯಾವುದು? ಶರ್ಮಾ ಅವರೇ ಹೇಳಿ, ಯಾವುದು? ವಿಚ್ ಈಸ್ ಹೈಲಿ ಅಕ್ಸೆಪ್ಟೆಡ್, ಸೇಕ್ರೆಡ್, ಪ್ಯೂರ್ ವಸ್ತು ವಿಚ್ ವಿ ಕ್ಯಾನ್ ಆಫರ್ ಟು ಎವ್ರಿಬಡಿ. ಭಟ್ಟವರೇ ಅಥವಾ ಗಾಯತ್ರಿ ಮಂತ್ರ ಸರ್. ಮ್ಯೂಟ್ ಆಗ್ಬಿಟ್ಟು. ಐ ಆಮ್ ನಾಟ್ ಆಸ್ಕಿಂಗ್ ಮಂತ್ರ, ಐ ಆಮ್ ಆಸ್ಕಿಂಗ್ ಯು ದಿ ವಸ್ತು. ವಸ್ತು. Is it coconut or it is milk, honey? ಆಮೇಲೆ ಫ್ರೀ ಆಗಿ ಸಿಗ್ಬೇಕಲ್ಲ, ಮಿಲ್ಕ್, ಹನಿ, ಕೋಕೋನಟ್, ದುಡ್ಡು, ವಾಟರ್. ಎಕ್ಸಾಕ್ಟ್ಲಿ. ಜಲಂ ಸಲಿಲಂ ವಾರಿಹಿ. ದಟ್ಸ್ ವೈ ಯಾವ ಅರ್ಘ್ಯ ಅಂದ್ರೆ ನೀರಿಂದಲೇ ಅರ್ಘ್ಯ ಕೊಡ್ತೀವಿ. ಅನೇನ ಅಂದ್ರೆ ಅರ್ಘ್ಯ ಅಂದ್ರೆ ಗೌರವ ತೋರ್ಸೋದು. ದೇವರಿಗೆ ಗೌರವ ತೋರ್ಸ್ಬೇಕು, ಇನ್ನೊಬ್ರಿಗೆ ಗೌರವ ತೋರ್ಸ್ಬೇಕು ಅಂದ್ರೆ ನೀರು ಕೊಡ್ಬೇಕು. ಏನಪ್ಪಾ ಅವ್ರು ನೀರು ಕೊಟ್ರು ಅದೇ ನಂಗೆ ಸಾಕಾಯಿತು ಅಂತಾರೆ. ಸೊ ಯು ಹ್ಯಾವ್ ಟು ಆಫರ್ ವಾಟರ್ ಅಂಡ್ ಇಟ್ ಇಸ್ ಅ ಪಾರ್ಟ್ ಆಫ್ signifying your regard for the guest. And now see in Sandhya Vandana, arghyavannu kodteve because
they all want argyam, water. And that too, you should never do Sandhya Vandana with hot water. ಬಿಸಿ ಬಿಸಿ ಆಗಿದೆ, ಚಳಿ ಆಗಿದೆ, ಬಿಸಿ ವಾಟರ್ ತಗೊಂಡು ಬಾ ಸಂಧ್ಯಾವನ ಮಾಡೋಣ ಅಂತ ಯಾವಾಗ್ಲೂ ಹೇಳ್ಬಾರ್ದು. You should always use cool water. And that too, ನೀವು ಮಾಡೋ ವಾಟರ್ ಅಲ್ಲಿ ಬಬಲ್ ಇರಬಾರ್ದು. You should wait if bubble comes. ಬಬಲ್ ಇದ್ದಾಗಲೇ ಮಂತ್ರ ಶುರು ಮಾಡಬಾರ್ದು, ಏನೋ ಹೇಳ್ತಾ ಇರ್ತಾರೆ. ಬಟ್ ಎನಿವೇ ಇಟ್ ಹ್ಯಾಸ್ ಗಾಟ್ ಆಲ್ ಡಿಫರೆನ್ಸಸ್. ಸೊ ಹಾಗೆ ಇಲ್ಲಿ ಸಹಸ್ರಾರ್ಘಂ ಅಂದ್ರೇನು? ಸೊ ಶಿ ಈಸ್ ದಿ ಗಿವಿಂಗ್ ಯು sacred water in multiplicity for all purposes. For any puja you should want water. Sahasrargham bhagam atra. And who is this Ida? Ida is another name for Saraswati. Ida and Ida is another name for goddess Saraswati. So Ammavarku Ida anta keltivi. And yen madbeku? Yajamaneshu Rayasposham Dehi. See, Dehi, not Dehi. The word Dehi means permanently bestow in them as long as they breathe their life. Andre kone danaka nammalli Raya and Posha. Raya andre Sampada, Posha andre Ahara. So, ನಮ್ಗೆ ಬೇಕಾದ ಸಂಪದಗಳೆಲ್ಲ ಅದರಲ್ಲಿ ನಮಗೆ ಆಹಾರ ಬೇಕು, ಸಂಪದಗಳು ಬೇಕು. And all these two things are being supplied by Parameshwari constantly. Adu you are not asking directly. Yajamaneshu Dehi. Yajamaneshu andre yararu ಯಜಮಾನರಾಗಿರ್ತಾರೋ, ಯಾರು ಯಜ್ಞವನ್ನು ಮಾಡ್ತಾರೋ, ಯಾರು ಯಜನವನ್ನು ಮಾಡ್ತಾರೋ, all those people, whoever perform the yajanam, they are all liable to or eligible to get the grace of goddess. Therefore, now the prayer done by the Rishi is that, Amma Saraswati, even the Pitru Devatas call you and they offer you also the oblations, and you are providing plenitude of sacred water, O Ila Devi. Daivittu, please give Raya and Posha Yajamaneshu among the sacrificers. So if Yajamanas are being given, then they will distribute that to all people. Generally, Yajamana, he has got the money power, man power and Vastu power, is it not? So Dravya Sekarana, Devatahvana and Tyaga. And ivralella enagatandre, you have got the participation of Rutviksu, Yajamana, Agni, Devatas, and many more things. Therefore, Yajamaneshu Dehi andre, generally those Yajamanas are having ethical generality. Andre tamagenana bandre, labha bandre, they are likely to share that. If a factory owner gets something, he will give bonus share to all the employees, because of them only it comes to. So in that manner, here also, Parvatada Amma Tai, you give that, bestow that to the Yajamanas. And moreover, how are you are asking Parameshwari Devi, she is not just in our house, but they have to travel a long distance to come to your place of worship. Therefore, and now the location where from the goddess Saraswati as flow must come to us is being described in this particular 36th mantra. Look at it, how beautiful. Naha yajata gannaha yagnam yajata gantu. Ammavaru, she has to come to our sacred sacrificial hall. Where from she has to come, you have to also indicate. Adivo, agantu. Agantu refers to coming up from a long distance. Tumba dooradinda barabeku. Estu dooradinda? Divo, akasha. So divo, and how is that jau? How is that akasha? Bruhataha divo. So bruhataha means vast. From the vast akasha or juloka, you please flow down up to the yard of our sacrifice.
And not only that, and through what? Parvatada Saraswati. So she has to flow down through the parvatas or the mountains. Actually, we know that all rivers normally come from the mountains. That water you can call, they are called waterfalls. So the water comes from heaven, and that has to be borne, the force of that water, and given to us. Niagara Falls or Jog Falls or Gagana Chukki or something, whatever falls we are talking about in India and elsewhere. And that is really, to observe the waterfall site itself is a great wonder and sanctity and serenity. And the water directly dripping down from that require no more purification. You can just enjoy. Probably when you go to Tirupati, Kapila Tirtham fall, you can enjoy that Kapila Tirtham water flow. Like that, Parvatada, Amma, Devi, you please flow forth from the slopes of the mountains. Even in Tirumala, you got Papanasanam. And so on. There are so many waterfalls. So it's a matter of beautiful sight and sanctity. And Amma, she has to come down to our place of worship. And moreover, what she has to do, not simply, she is a guest for us, chief guest. So, Devi Havam Jushana Ghrutachi. So, Ammavaru, along the Ghrutachi, she is being respected, offered with Ghrutam. Ghrutam is the clarified butter or tuppa. A tuppa ಅನ್ನೋದು ಎಲ್ಲಾ ದೇವತೆಗಳಿಗೂ ಆಹಾರ. ಏನ್ ಹೇಳ್ತಾರೆ? ಹೋಪ್ ಯು ಆರ್ ನೋಟಿಂಗ್ ಡೌನ್. ಘೃತಂ ವೈ ಆಹಾರಂ ದೇವಾನಾಂ ಅಂತಾರೆ. Ghee is the food for all gods. Therefore, whatever offering you make in the Vedi, Yajna Vedi, or the dining table of the gods, what are you doing? Immediately you are also pouring ghee. So all your ahutis get mixed up with the ghee, which means it is a chemical reaction. So it's a chemistry. So in our Veda Ganga, we have produced, somebody has written an article on the chemistry of the ahutis offered into the fire, into the Yajna Vedi. And a professor, a physics professor has written that, I think Rama Shastri, and he has also presented that paper in our annual day celebrations, and they are doing a lot of research, because you cannot generally perform any sacrifice without ghee. Therefore, Ghrutachi, Jujushana. Jujushana ಅಂದ್ರೇನು? ಗುಣಗಾಟ ಇಲ್ಲದೆ ಅಕ್ಸೆಪ್ಟ್ ಮಾಡಬೇಕು. ಸಾಮಾನ್ಯವಾಗಿ ಜನರಿಗೆ ಎಂಥವ್ರು ಅಂದ್ರೆ, ಏನನ್ನ ಕೊಟ್ರೆ ನನಗೆ ಬೇಡ, ಇಷ್ಟ, ಇನ್ನು ಸ್ವಲ್ಪ ಕೊಡಿ. All this kind of gunagata will be there. No gunagata. The moment the food comes to your table, no comment. Enjoy that. Otherwise you tell. That's why it is always told you, Vivekananda was always repeating to anybody, don't ask extra salt, extra sugar. Whatever that has come to you at your table for your consumption, go with it. And like that, here, Ghrutachi. And Antat Mahataye, when she comes to your sacrifice, what she has to give you? Shegmam Vacham Naha Ushati Srunotu. So, nama walk idiyalla, nama speech matu, adu Shegma. It should be positive, productive, and informative, and reward fetching scope. Now, matadidre, your talk must bring you money, bring you wealth, bring you prosperity, bring you fame. So, matalle ella nintide. Anta shegmam vacham. So, that kind of walk, that kind of speech, you play usati shabda. Usati andre, it's a matter of voluntary thing. Voluntary means without asking, the grace must be extended. After, see, అడక్కనే ఇచ్చేవాడు వేరే, అడిగిన తర్వాత ఇచ్చేవాడు వేరే, అడిగినా కూడా ఇవ్వనివాడు వేరే, ఇవ్వనేవాడు ఇవ్వడు.
It's like we have got classification of arrows. But when the gods come into that, what they will give you is segmam. And that's why when you make samchame, mayaschame, priyanchame, nukamaschame, kamaschame, etc., dirghayutvam chame, namitranchame, suganchame, sayananchame, sushachame, sudinanchame. Just to ಚೆನ್ನಾಗಿದೆ ನೋಡಿ ಅಲ್ಲಿ sequence. And there's such a systematic growth of the wants and request for the fulfillment. And on 18th at our 5:30, I am going to speak in the international seminar on the knowledge systems. You must have seen the flyer probably. And I am going to talk something about the knowledge systems through our Upanishads. I don't know what I speak. But anyway, because the knowledge is systematic, it has been properly classified into various pigeonholes of learning. Like that, here also, Segmam Vacham Usati Srunotu. Beautiful. Yes, Yarapa, yes, Yaro. I want that yes to utter this mantra. Rakamaham Suhavam. I see only yes. Satyanarayana. Good. Satyanarayana, ಹೇಳ್ತೀನಿ ಸರ್. ಹೇಳಿ. ರಾಕಾಮಹಂ ಸುಹವಾಂ ರಾಕಾಮಹಂ ಸುಹವಾಂ ಸುಹವಾಂ ಸುಷ್ಟುತಿ ಹುವೆ ಸುಹವಾಂ ಸುಷ್ಟುತಿ ಹುವೆ ಸುಹವಾಂ ಸುಷ್ಟುತಿ ಹುವೆ ಶೃಣೋತು ನಃ ಸುಭಗಾ ಶೃಣೋತು ನಃ ಸುಭಗಾ ಶೃಣೋತು ನಃ ಸುಭಗಾ ಬೋಧತುತ್ಮನಾ 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 ಸೀವ್ಯತ್ವಪಃ ಸೀವ್ಯತ್ಪಃ ಸೀವ್ಯತ್ವಪಃ ಸೂಚ್ಯಾಚ್ಛಿದ್ಯಮಾನಯಾ ದದಾತು ಸೂಚ್ಯಾಚ್ಛಿದ್ಯಮಾನಯಾ ದಧಾತು ಸೂಚ್ಯಾಚ್ಛಿದ್ಯಮಾನಯಾ ದದಾತು ವೀರಂ ಶತದಾಯ ಮುಕ್ತ್ಯಂ ವೀರಂ ಶತದಾಯ ಮುಕ್ತ್ಯಂ ವೀರಂ ಶತದಾಯ ಮುಕ್ತ್ಯಂ ಯಾಸ್ತೆ ರಾಕೆ ಸುಮತಯಃ ಯಾಸ್ತೆ ರಾಕೆ ಸುಮತಯಃ ಯಾಸ್ತೆ ರಾಕೆ ಸುಮತಯಃ ಸುಪೇಶಸೋಯಾಭಿರ್ದದಾಸಿ 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 ತಾಭಿರ್ನೋ ಅದ್ಯ दाशुषे वसूनि दासुषे वसूनि दाशुषे वसूनि दाशुषे वसूनि आभिर्नो अद्य आभिर्नो अद्य आभिर्नो अद्य सुमना उपागहि सुमना उपागहि सुमना उपागहि सहस्रपोषं सुभगेरराणा सहस्रपोषं सुभगेरराणा सहस्रपोषं सुभगेरराणा ನೋಡಿದ್ರೆ ಎಷ್ಟು ಸಂಗೀತ ಇದೆ, ಎಷ್ಟು ಅಥರ್ವಣಿಕ್ ಎಲಿಮೆಂಟ್ ಇದೆ, ಎಷ್ಟೊಂದು ಆನಂದ ಇದೆ, ರೈಮ್ ಅಂಡ್ ರಿದಮ್. ದಟ್ಸ್ ವೈ ನಾವು 10 ನಿಮಿಷ ಆಗಲಿ 15 ನಿಮಿಷ ಆಗಲಿ we should sit and recite these mantras with all attention. All contamination in our body will disappear because it's all Rushi Vakyam, Rushi Vachanam, Rushi Bodhitam, and ultimately Rushi Bhashitam. ಇದೆಲ್ಲ ಯಾರ್ದು ಭಾಷಾ ಅಂದ್ರೆ ಸ್ಪೋಕನ್ ಲ್ಯಾಂಗ್ವೇಜ್.
ಸಂಸ್ಕೃತ ಭಾಷಾ ತೆಲುಗು ಭಾಷಾ ಕನ್ನಡ ಭಾಷಾ ಅಂದ್ರೆ ಸ್ಪೋಕೆನ್. A spoken language becomes a textual language because of the Pandits. And later on, whatever is textual language will remain a classical language and it will remain live for long posterity. ಅದರಿಂದ and ಇನ್ನೊಂದು ಅಂದ್ರೆ ಸರಸ್ವತಿ is a ಸ್ತ್ರೀ ದೇವತಾ. She is a female and moreover beauty ಅನ್ನೋದು ಸ್ತ್ರೀಯರಿಗೆ ವಿಧಾನವಾಗಿದೆ. ಅದಕ್ಕೋಸ್ಕರ ಬ್ಯೂಟಿ ಮೀನ್ಸ್ ವುಮನ್ ಅಂಡ್ ದೇರ್ ಫಾರ್ ಇಂಥ ಸರಸ್ವತಿ ಎಂಥ ಅಂದವಾಗಿದ್ದಾರೆ ಅಂದ್ರೆ ಅಷ್ಟೊಂದು ಅಂದವಾಗಿದೆ. ನಾರ್ಮಲಿ ವೇದಗಳಲ್ಲಿ ಈ ಡಿಸ್ಕ್ರಿಪ್ಷನ್ಸ್ ಇರೋದಿಲ್ಲ, ವರ್ಣನೆಗಳು, ದೇವತಾ ವರ್ಣನೆಗಳು, ಅವರ ಶರೀರ ಸೌಂದರ್ಯ, ಅಂಗ ಸೌಂದರ್ಯ ಎಕ್ಸೆಟ್ರಾ ಹೆಚ್ಚು ಇರಲ್ಲ. ಇರುತ್ತೆ, ಇಟ್ ವಿಲ್ ಬಿ ದೇರ್. ಪೊಯಟ್ರಿ ಇನ್ ದ ಋಗ್ವೇದ, poetics in the Atharvaveda, and literary criticism idella ide. I have done a wonderful one big chapter on the literary criticism on Yajurveda mantras anta nandu ಒಂದು thesis ಅಲ್ಲಿ ಒಂದು chapter. I think it was half published, now it's going to be published in close of time. Anyway, ಅಂದ್ರೆ ಅರ್ಥ ಏನು? ಶೃಂಗಾರ is Suchi, Srungara is Ujjvala, and all that Suchi, Ujjvalatva, etc. is only the woman property. That's why, because of that quality, she is called as a Nari. She is described as Subhaga. She is described as Sumangali. And she is described as Raka. Then Yerno Matarthinalla. It is all the beauty, all that beauty is found in a woman. And it is a woman goddess or female goddess. And therefore, ಅಲ್ಲಿ ಇಲ್ಲಿ ಸ್ವಲ್ಪ ಅಂದಕ್ಕೆ ಅನುಗುಣವಾಗಿರುವ ಶಬ್ದಗಳ ಪ್ರಯೋಗ ಋಷಿಗಳ ಬಾಯಿಂದ ಬಂದಿದೆ. All that has come out from the mouth of the rishis, and that you have to catch, because whenever you see beauty, your heart will simply swell with happiness, and all that gloom that we entertain will disappear. Once Raghuguda Anjaneya Swami temple hogbittu, if you see the Benne Alankara of Anjaneya and more, then your mind will have a difference than simply sitting in the house before the TV or serials, and your mind will be always working unhappily. Adrinda ನಾನು ಇಷ್ಟೊಂದು ಇಂಟ್ರೊಡಕ್ಷನ್ ಯಾಕೆ ಹೇಳಿದೆ ಅಂದ್ರೆ, ದಿ ಓಪನಿಂಗ್ ಕಾಂಪ್ಲಿಮೆಂಟ್ ಫಾರ್ ದೇವಿ ಸತ್ಯನಾರಾಯಣ ಅವರೇ ಈಸ್ ರಾಕಾ ಅಹಂ ಸುಹವಾಂ ಸುಷ್ಟುತಿ ಹೂವೇ ಅಂತ. ನಾನು ಎಂತ ಹೂವೆ ಅಂದ್ರೆ ಇನ್ವೈಟ್ ಹರ್, ಐ ಇನ್ವೋಕ್ ಹರ್. ಹೂ ಇಸ್ ಶಿ? ರಾಕಾ. ರಾಕಾ ಇಸ್ ಪೂರ್ಣಚಂದ್ರ, ಪೂರ್ಣಚಂದ್ರನಿ ಭಾನನ. And this is the compliment for Lalita Parameswari. Purna Chandrani Bhanana. The face is as beautiful and brilliant like that of the Purna Chandra, Sarat Chandra. That's why even Saraswati called as Sharada, Sharada Ambhoja Vadana, Vadana, Vadana Ambuje, Sarvada, Sarvada Asmakam, Sannidhi, Sannidhim Kriyatu. Nodra? Smita Vadane, Vikasita. So like that, we have a number of Saraswati Prarthanas. So how do you consider Devi Saraswati as Smita Vadane? She never shows any sorrow or anything like that in her face. The moment you look at Saraswati picture, probably in our flyer you must have seen. Now, 25th, we are going to have a talk on Saraswati Devi. And flyer maker ಏನು ಮಾಡಿದ್ದಾರೆ, ಒಳ್ಳೆ Saraswati photo ಹಾಕ್ಬಿಟ್ಟು ಕೆಳಗಡೆ. And there you are going to see Saraswati as a mother. Devi Saraswati, Mata Saraswati, Mate. Then she is looked upon as the Nadi. Naditame, Ambitame, Naditame. So Devi Tame, anta ನಾವು ಕಲ್ತ್ಕೊಂಡಿದೀವಲ್ವಾ. So she is Amba, top. Nadi, top. Devi, top. That is what all those three qualities. Apart from that, we are also going to talk about the river position now, because there is one Saraswati project in all day. So in Haryana, for the Saraswati project, this fellow, our Bharadwaj Prashant, he is the vice chairman of the project development.
ಸೊ ಅವರು so he's a vice president of the Waves also. He's going to talk to us on Saraswati with a PowerPoint presentation. Yaru miss madkobedi. So on 25th evening at 7 o'clock, you just keep your calendar ready. Make all your friends also to join. Alage adakoskara ಇಲ್ಲಿ ರಾಕಾಮಹಂ ಸುಹವಾಂ. ಅಂಡ್ ಈ ತಾಯಿ ಯಾರು ಅಂದ್ರೆ ಪೂರ್ಣ ಚಂದ್ರನಂತ ಕಾಂತಿ ಬೆಳಕು ಸ್ಫಟಿಕ. ಅದಕ್ಕೋಸ್ಕರ ಶಾರದಾ ಶಾರದಾ ಅಂತ ಆ ಶಾರದಾ ರೂಪ ಅಂದ್ರೆ ಶಾರದಾ ಅಂತ ಹೆಸರು ಬರುತ್ತಂದ್ರೆ ಶರತ್ಕಾಲ ಚಂದ್ರ ನಿವಾರಣ. ಸಿ ಆಲ್ ದಿ 12 ಚಂದ್ರಾಸ್, ಈ ಚಂದ್ರ ಇನ್ ದಿ ಶರತ್ ಸೀಸನ್. ಸೊ ಅಂದ್ರೆ ಇಟ್ಸ್ ಕಾಲ್ಡ್ ಆಶ್ವೀಜ ಮಾಸಂ. ಆಶ್ವೀಜ ಶುದ್ಧ ಪೂರ್ಣಿಮಾ is called as Sharada Purnima. And so many poets have described the beauty of the Sharada Purnima. Therefore they said Sharada Ratralujjwala Sattara Tarakahara Pantulan. Anta Nannaya, the Telugu kavi, a Sharada Ratrigalu, how will be their nights in the Sharat season ಅನ್ನೋದನ್ನು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಶಾರದ ರಾತ್ರುಜ್ವಲ ಸತ್ತರ ತಾರಕಹಾರ ಪಂತುಲ ಚಾರುತರಂಬುಲಯ್ಯೇ ಅಂತ. ಸೊ ತೆಲುಗು ಪದ್ಯದಲ್ಲಿ ತುಂಬಾ ಚೆನ್ನಾಗಿ ಸಂಸ್ಕೃತ. ಅದಕ್ಕೋಸ್ಕರ ಈ ಸರಸ್ವತಿ ದೇವಿ ರಾಕಾ పూర్ణచంద్ర అండ్ సుహవాం అమ్మవారు పిలిస్తే వచ్చేస్తుంది. ఇట్ ఈస్ ఈజీ ఫర్ అస్ టు కాల్ సరస్వతి దెన్ ఎనీ అదర్ గాడ్ బికాస్. ಬಟ್ ಅವರೇ ಯಾಕೆ ಹೇಳಿಬಿಡಿ. ಕ್ವಶನ್ ಗುರುಗಳೇ, ಲೀಡ್. ಸರಸ್ವತಿ ಎಲ್ಲರಿಗಿನ್ನ ಸುಲಭವಾಗಿ ನಾವು ಅವ್ರನ್ನ ಆವಾಹನ ಮಾಡಬಹುದು. ಯಾಕೆ? ಹೌ ಶಿ ಇಸ್ ಸೋ ಅಕ್ಸೆಸಿಬಲ್ ಈಸಿಲಿ ಫಾರ್ ಅಸ್. ಶಿ ಇಸ್ ದೇರ್. ನಮ್ಮ ನಾಲಿಗೆ ತುದಿಯಲ್ಲಿ ನಲಿದಾಡ್ತಾ ಇದ್ದಾಳಲ್ಲ, ನಮ್ಮ ನಲಿಗೆ ಮೇಲ್ತಾರೆ. ಎಕ್ಸಾಕ್ಟ್ಲಿ, ಯು ಆರ್ ರಿಯಲಿ ಗುಡ್. ದೇವಿಯೈ ನಮಃ. ಅಲ್ಲ, ನಮ್ಮ ಬಾಯಲ್ಲೇ ಇದ್ದಾಳಲ್ಲ ಸರಸ್ವತಿ. ಹೌದು ಹೌದು ಹೌದು. ಆ ಬಾಯಲ್ಲಿರೋ ಸರಸ್ವತಿ ನೀ ಹೆಂಗೆ ಹೊರಗೆ ಕಳಿಸ್ತಿರೋ ನಿಮ್ಮ ಬುದ್ಧಿ ಮೇಲೆ ಆಧಾರ ಬೀಳುತ್ತೆ ಅಲ್ವಾ. ಹೌದು. ಇಫ್ ಯು ಆರ್ ವೆಲ್ ಎಜುಕೇಟೆಡ್, ವೆಲ್ ಕಲ್ಚರ್ಡ್, ವೆಲ್ ಡಿಸಿಪ್ಲೈನ್ಡ್, ವೆಲ್ ಎಕ್ಸೆಟ್ರಾ, ಮಾತು ಕೂಡ ಅದೇ ರೀತಿಯಾಗಿ ಬರುತ್ತೆ, ರಾಮನ್ ತರ ಬರುತ್ತೆ. ಬಟ್ ಲಕ್ಷ್ಮಣ, ಸುಗ್ರೀವ, ಲಕ್ಷ್ಮಣ, ಭರತ, ಸುಗ್ರೀವ ಎಕ್ಸೆಟ್ರಾ, ಇವರೆಲ್ಲರೂ ಬಾಯಲ್ಲಿ ಡಿಫರೆಂಟ್ ಆಗಿ ಬರೋ ಸ್ಕೋಪ್ ಇದೆ. ಲಕ್ಷ್ಮಣ ವಾಂಟ್ಸ್ ಟು ಕಿಲ್ ಭರತ, ಲಕ್ಷ್ಮಣ ವಾಂಟೆಡ್ ಟು ಕಿಲ್ ಸುಗ್ರೀವ, ಲಕ್ಷ್ಮಣ. ಸೊ ಅಂತ ಎಮೋಷನ್ ಅವನಿಗೆ ಅಲ್ವಾ. ಅಂಡ್ ಹಿ ವಿಲ್ ಯೂಸ್ ಅ ಲಾಟ್ ಆಫ್ ಪರುಷ ಭಾಷಾ, ಪರುಷಗಳನ್ನು ಮಾತಾಡ್ತಾನೆ. ಬಟ್ ರಾಮ ಮಾತ್ರ ಇಲ್ಲ, ಹಿ ಹ್ಯಾಸ್ ಗಾಟ್ ಸಚ್ ಎ ಸೊಫಿಸ್ಟಿಕೇಟೆಡ್ ಟಂಗ್. ನೋ ಡೌಟ್ ರಾಮ ಇಸ್ ಆಲ್ಸೋ ಹಾರ್ಶ್, ಬಟ್ ಹಾರ್ಶ್ಗೆ ಶುಗರ್ ಕೋಟೆಡ್ ಪಿಲ್ ಅಂತ ಹೇಳ್ತಾರಲ್ಲಪ್ಪ. ಸಕ್ಕರೆ ಹಾಕ್ಬಿಟ್ಟು ಶುಗರ್ ಪಿಲ್ ತಗೋಬೇಕು ಅಂದ್ರೆ ಬಿಟ್ಟರ್ ಆಗಿರುತ್ತೆ. ಅದಕ್ಕೆ ಶುಗರ್ ಕೋಟಿಂಗ್ ಇದ್ರೆ ಏನು ಕಷ್ಟ ಇಲ್ಲ. ಎಸ್ಪೆಷಲಿ ಮಕ್ಕಳು ಕೊಡುವಾಗ ಶುಗರ್ ಕೋಟಿಂಗ್ ಇದ್ರೆ ಕೈ ಕೊಟ್ರೆ ವಾಮಿಟ್ ಔಟ್. ಹಾಗೆ ಶುಗರ್ ಕೋಟೆಡ್ ಪಿಲ್ ತರಹ ಈ ರಾಮನ ಮಾತು ಕೂಡ ಇರುತ್ತೆ. ಯಾಕಂದ್ರೆ ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ಏನು ಚೀಫ್ ಡಿಫರೆನ್ಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹೇಳ್ತೀರಾ? ವಾಟ್ ಇನ್ ಟಂಗ್, ವಾಟ್ ಇಸ್ ದಿ ಡಿಫರೆನ್ಸ್? ಬ್ರಾಹ್ಮಣರು ಸಾತ್ವಿಕ ಗುಣ, ಕ್ಷತ್ರಿಯರಿಗೆ ರಾಜಸಿಕ ಗುಣ ಇರುತ್ತೆ ಅಂತ. ಆಮೇಲೆ ಮಾತು ಹೆಂಗಿರುತ್ತಪ್ಪ? ಕ್ಷತ್ರಿಯರದು ಸ್ಟ್ರಾಂಗ್, ಬ್ರಾಹ್ಮಣರದ್ದು ತುಂಬಾ ಸಾತ್ವಿಕವಾಗಿ ಮೈಲ್ಡ್ ಆಗಿರುತ್ತೆ. ಎಲ್ಲ ಆಪೋಸಿಟ್. ಅದು ಸರಿ, ಅದು ಕಲ್ಚರ್ ಆದ್ಮೇಲೆ. ಆದ್ರೆ ಜನರಲಿ ಬ್ರಾಹ್ಮಣರ ಮಾತು ತುಂಬಾ ಹಾರ್ಶ್. ಶಾಪ ಕೊಡ್ತಾರಲ್ಲಪ್ಪ. ಶಾಪ. ಸೊ ಏನಾದ್ರೂ ಸ್ವಲ್ಪ ಈ ಕಡೆ ಆ ಕಡೆ ಹೋದ್ರೆ ಅವ್ರು ಬೈಯೋದ್ ಬಿಟ್ಟು ಬೈಯೋದ್ ಮೇಲೆ ಶಾಪ ಕೊಟ್ಟು ತುಂಬಾ ಅಳೋ ರೀತಿಯಾಗಿ ಮಾಡ್ಬಿಡ್ತಾರ ಬ್ರಾಹ್ಮಣರು ಒಂದೊಂದ್ಸಲ. ಅದು ಸಿಟ್ಟು ಬಂದಾಗ ಮಾತ್ರ, ಅದು ಸಿಟ್ಟು ಬಂದಾಗ ಮಾತ್ರ ಗುರುಗಳೇ. ದೇವತೆಗಳೆಲ್ಲ ಬ್ರಾಹ್ಮಣರಲ್ಲಿ ಇರ್ತಾರೆ ಅಂತ ಅವರು. ಅಂದ್ರೆ ದೇವತೆಗಳು ಹರ್ಟ್ ಆದ್ರೆ ದೇ ವಿಲ್ ಬಿ ಹರ್ಟಿಂಗ್. ದಟ್ಸ್ ವೈ ದಿ ಶಾರ್ಪ್ ಇಸ್ ದಿ ಸ್ಪೀಚ್ ಆಫ್ ಬ್ರಾಹ್ಮಿನ್ಸ್, ಸಾಫ್ಟ್ ಇಸ್ ದಿ ಸ್ಪೀಚ್ ಆಫ್ ಕ್ಷತ್ರಿಯಾಸ್. ಬಟ್ ಬ್ರಾಹ್ಮಣರ ಹಾರ್ಟ್ ತುಂಬಾ ಸಾಫ್ಟ್, ಸತ್ವಗುಣ. ಅಂಡ್ ಕ್ಷತ್ರಿಯರ ಹಾರ್ಟ್ ರಜೋಗುಣ, ಸತ್ವಗುಣ. ಅದಕ್ಕೋಸ್ಕರ ಸಾರಿ. ಸೊ ಕ್ಷತ್ರಿಯರು ಯಾವಾಗ್ಲೂ ಸಿಹಿಯಾಗಿ ಮಾಡ್ತಾ ಇರ್ತಾರೆ. ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಮೇಲೆ ನಾನು 1 lakh rupees ಡೊನೇಷನ್ ಕೊಡ್ತಾ ಇದ್ದೀನಿ ಕಮ್ಯುನಿಟಿಗೆ ಅಂತ ಹೇಳ್ತಾನೆ. ಅದು ಸರಿ, ಅದು ಗೌರವ. ಪಾಲಿಟಿಷಿಯನ್ ಕ್ಷತ್ರಿಯ ಬುದ್ಧಿ ಅದು.
ಆದ್ರೆ ಅವನು ಎಷ್ಟು ಸಲ ಅವನ ಆಫೀಸ್ಗೆ ಹೋದ್ರು ಕೂಡ ದುಡ್ಡು ಬರಲ್ಲ. ಅಂದ್ರೆ ಆ ಪ್ಲಾಟ್ಫಾರ್ಮ್ ಮೇಲೆ ಅನೌನ್ಸ್ ಮಾಡೋದು ಮಾತ್ರ ತುಂಬಾ ಜೋರಾಗಿ ಮಾಡ್ಬಿಡ್ತಾರೆ. ಐನೋ ಒಂದ್ಸಲ ಒಬ್ಬ ಮಹಾನ್ ಭಾವ ನಮ್ಮ ಕೇಂದ್ರ ವಾರ್ಷಿಕೋತ್ಸವ ಬಂದು ನಮ್ಮ ವೇದಾಧ್ಯಯನ ಕೇಂದ್ರಕ್ಕೆ ₹1,00,000 ಗ್ರಾಂಟ್ ಮಾಡಿದ್ದೇನೆ ಅದು ಇದು ಅಂತ ಹೇಳ್ಬಿಟ್ಟು ಪ್ಲಾಟ್ಫಾರ್ಮ್ ಎಲ್ಲರೂ ಬಂದು ಏನ್ ಸರ್ ನಿಮ್ಗೆ ₹1,00,000 ಬರ್ತಾ ಇದೆ ಅಂತ ನನಗೆ ಹೇಳುದು. ಆಮೇಲೆ ಲಕ್ಷ ಇಲ್ಲ, ಲಕಾರ ಇಲ್ಲ, ಕ್ಷಕಾರ ಇಲ್ಲ, ನಕಾರ. ಸೊ ಆ ತರಹ ಮಾಡ್ತಾರೆ ಕೆಲವು. ಅದೆಲ್ಲ ಕ್ಷತ್ರಿಯ ಬುದ್ಧಿ. ಸೊ ಕ್ಷತ್ರಿಯ ನಂಬಾರ್ದು ಅಂತಾರೆ, ಯಾಕಂದ್ರೆ ಸಾಫ್ಟ್ ಆಗಿ ಮಾತಾಡಿಸ್ತಾರೆ. ನಮ್ಮೆಲ್ಲ ಆಗ್ಲೇ ಬರುತ್ತೆ. ಆದ್ರೆ ಹಾರ್ಟ್ ಮಾತ್ರ ತುಂಬಾ ಸ್ಟ್ರಾಂಗ್. ಬಟ್ ಇವರಿಗೆ ಸೊ ಬಾಯಿ ಬಡಬಡ ಮಾತಾಡಿದ್ರು ಕೂಡ ಬ್ರಾಹ್ಮಣರು ಹೃದಯದಲ್ಲಿ ತುಂಬಾ ಸಾಫ್ಟ್ನೆಸ್ ಇರುತ್ತೆ ಅಂತ ಹೇಳಿದ್ದಾರೆ. ನಾನೆಲ್ಲೋ ಓದಿದ್ದೇನೆ ಅಂಡ್ ಸೀದಿದ್ದೇನೆ ಅಲ್ವಾ. ಶಾರ್ಪ್ ಟಂಗ್ ವಿಶ್ವಾಮಿತ್ರ, ದುರ್ವಾಸ ಇವರೆಲ್ಲರೂ ಯಾರು ಶಾರ್ಪ್ ಟಂಗ್ ಫೆಲೋಸ್ ಅಲ್ವಾ. ಎನಿವೆ, ಸೊ ಸುಷ್ಟುತಿ ಹುವೇ ಐ ಗೋಯಿಂಗ್ ಟು ಸುಷ್ಟುತಿ ಅಂದ್ರೇನು, ಕೀರ್ತಿಯುಕ್ತಳಾಗಿರುವರು. ಸೊ ಎಲ್ಲಾ ದೇವತೆಗಳಲ್ಲಿ ಹೆಚ್ಚು ಕೀರ್ತಿ ಯಾರಿಗಿದೆ ಅಂದ್ರೆ ಸರಸ್ವತಿಗಿದೆ. ಯಾಕಂದ್ರೆ ಶುಭ್ರ ಅಂಡ್ ಪೂತ ಪಾವ ಇಸ್ ಕಾಲ್ಡ್ ಪಾವಯಿತ್ರಿ ಅಂಡ್ ಎವ್ರಿಥಿಂಗ್ ಇಸ್ ದೇರ್. therefore she is called Sushtuti. Sukham Stuti Rupa. It is easy for us to praise her and she has got plenitude of kirti with her. Therefore Sushtuti. Anta aham huve. ಅಂಡ್ ಇನ್ನೊಂದೇನಂದ್ರೆ ಆ ತಾಯಿ ಈ ತರಹ ಕಾದ್ಮೇಲೆ ಸುಭಗ ತ್ಮನಾಬೋಧ ತುನಃ ಶೃಣೋತು. ಸೊ ವಾಟ್ ಎವರ್ ಗುಡ್ ಮಂತ್ರಾಸ್ ಅಂಡ್ ಇನ್ವಿಟೇಷನಲ್ ಥಿಂಗ್ಸ್ ಆರ್ ಡೂಯಿಂಗ್, ಅದನ್ನೆಲ್ಲ ತುಂಬಾ ಕೇಳಿ ನಮಗೆ ಐಶ್ವರ್ಯವನ್ನು ಪ್ರದಾತ್ರಿಯಾಗಿರಬೇಕು. ಸುಭಗ, ಭಗ ಅಂದ್ರೆ ಐಶ್ವರ್ಯ, ಭಗ ಅಂದ್ರೆ ಫಾರ್ಚೂನ್, ಸುಖವಾದ ಅಂದ್ರೇನು. ಸುಭಗ ಅಂದ್ರೇನು, ಇವನ್ ಇಫ್ ಯು ಗ್ರಾಂಟ್ ಸಮಥಿಂಗ್ ಯು ಡೋಂಟ್ ರಿಮೋರ್ಸ್ ಅಬೌಟ್ ಇಟ್ ಆರ್ ರಿಗ್ರೆಟ್ ಅಬೌಟ್ ಇಟ್. ಅಯ್ಯೋ ಯಾಕಂತ ಹೇಳ್ಬಿಟ್ಟಿದ್ದೇನೋ, ಯಾಕೆ ದಾನ ಕೊಟ್ಟಿದ್ದಾನೋ ಅಂತ ಮಹಾನುಭಾವರು ಎಷ್ಟೋ ಜನ ಇರ್ತಾರೆ. ಆಮೇಲೆ ಅವ್ರಿಲ್ದೇ ಇದ್ರು ಇನ್ ಮನೆಯಲ್ಲಿರೋ ಬೈತಾರೆ, ಯಾಕೆ ದುಡ್ಡು ಕೊಟ್ಬಿಟ್ಟಿದ್ದೀರಿ ಈಗ ನೋಡಿ ಅಂತಾರೆ. ನೋ ಸಿ ದಟ್ಸ್ ನಾಟ್ ಲೈಕ್ ದಟ್ ಹಿಯರ್. ಸುಭಗ ತ್ಮನಾ ಬೋಧತು. ಬೋಧ ಅನ್ನೋದು ಇಂಪಾರ್ಟೆಂಟ್ ಥಿಂಗ್. ಆತ್ಮಬೋಧ, ತತ್ವಬೋಧ, ಅದೇ ನಮ್ಮ ಆಚಾರ್ಯಗಳೆಲ್ಲ ಬರೆದಿರೋ ಪುಸ್ತಕಗಳು. ಸೊ ಅಂತ ಬೋಧವನ್ನು, ಬೋಧ ಅಂದ್ರೆ ಅವೇಕನಿಂಗ್, ಟ್ರೈಂಗ್ ಟು ಗೆಟ್ ಹೋಲ್ಡ್ ಆಫ್ ದಿ ಟ್ರೂತ್ ಅಂಡ್ ರಿಯಾಲಿಟೀಸ್ ಆಫ್ ಮೆನಿ ಥಿಂಗ್ಸ್. ದಟ್ಸ್ ವಾಟ್ ಇಸ್ ಕಾಲ್ಡ್ ಬೋಧ. That's why we got Bodhisattva. In Buddhist stories, we got Bodhisattva is there. And ultimately, the fellow who has got that Bodha, awakening, is called Buddha. So, Bodhatutmana. And Sivyattvapaha Suchya Chedyamanaya Dadatu. So, Ammavaru Suchya Chedyamanaya andre, the whatever flow you get is something like the milk that comes from the teats of the cow. Santatamudagathāramabhishinchan antane alva. So evam ishanamavahayami ityavahya udagathāramabhishinchet. Dhara ಅನ್ನೋದು ಈ ಹಸುವಿನ ಹಾಲು ಹೆಂಗ್ ಬರುತ್ತೆ, it will not come in lump sum. Slowly ಎಷ್ಟು ಚೆನ್ನಾಗಿ ಬರುತ್ತೋ ಅದೇ, that is what exactly a baby can drink. That's why ಸೂಚ್ಯ ಛಿದ್ಯಮಾನಯ ದಧಾತು. ಅಂಡ್ ಅಷ್ಟೇ ಬರೇ ಫುಡ್ಡೇ ಅಲ್ಲ, ನೀರೇ ಅಲ್ಲ, ಅಂಡ್ ಇನ್ನೂ ಹೇಳ್ಕೊಳ್ಬೇಕು. ವೀರಂ ಶತದಾಯ ಮುಕ್ತ್ಯಂ. ಸೊ ಮುಕ್ತ್ಯಂ ಶತದಾಯಂ ವೀರಂ ದಧಾತು. ಸೊ ಶಿ ಹ್ಯಾಸ್ ಟು ಆಲ್ಸೋ ಗಿವ್ ಯು ಪ್ರೊಜಿನಿ, ಐ ಥಿಂಕ್, who are heroic and who are useful to the family and the society and more. Uktyam, Uktha is having a number of meanings, but one of them is called Rigveda mantra. Otherwise, they are called Rucha, or they are called praises. So Uktyam andre famous also, I think I understand. So famous agirbeku. Sajato yena jatena yati vamshas samannatim. So ಯಾವರ ಬರ್ತಿಂದ ಔನ್ನತ್ಯ ಮನೆಗೆ ಬರುತ್ತೋ, ಕುಲಕ್ಕೆ ಬರುತ್ತೋ ಅಂತ ಹುಡುಗಿ ವೆರಿ ವೆರಿ ಗ್ರೇಟ್. ಸಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿಂ. ಹುಡುಗರು ಹುಟ್ಟಿದ ಮೇಲೆ ಏನಾಗ್ಬೇಕಂದ್ರೆ ವಂಶೋನ್ನತಿ ಬರಬೇಕು, ವಂಶ ಹಾಳಾಗಬಾರ್ದು.
ಅದರಿಂದ ಈ ಜಾತಕ ಬರೆಯೋರು ಏನ್ ಮಾಡ್ತಾರೆ, ಜನನಿ ಜನ್ಮ ಸೌಖ್ಯಾನಾಂ ವರ್ಧಿನಿ ಕುಲ ಸಂಪದಾಂ ಅಂತ ಸೆಕೆಂಡ್ ಕ್ಲಾಸ್. ಜನನಿ ಜನಕ ಇಬ್ಬರಿಗೂ ಸೌಖ್ಯ ಬರಬೇಕು ಅಂಡ್ ಕುಲ ಸಂಪದ ಹೆಚ್ಚಾಗ್ಬೇಕು ಅವನಿಂದ, ಆವಾಗ್ಲೇ ಅವನ ಬರ್ತು ಅಂತ ಹೇಳ್ತಾರೆ ದೊಡ್ಡವರು. ಸೊ ಉಕ್ತಿಯಂ ಅಂತ ಒಳ್ಳೆಯ ಸಂತಾನವನ್ನು ಕೊಡುವ ಮಹಾತಾಯಿ ಕೂಡ ಬರೀ ನಮಗೆ ಜ್ಞಾನ ಬುದ್ಧಿ ಅಷ್ಟೇ ಅಲ್ಲ, ಸರಸ್ವತಿ ದೇವಿ ಕ್ಯಾನ್ ಮೇಕ್ ಯು ಆಲ್ಸೋ ಎ ಗುಡ್ ಫ್ಯಾಮಿಲಿ ಮ್ಯಾನ್ ವಿತ್ ಹ್ಯಾಪಿ ಚಿಲ್ಡ್ರನ್. ಉಕ್ತ್ಯಂ ಅಂಡ್ ಅಗೈನ್ ಆ ರಾಕ ಶಬ್ದ ಈಸ್ ನಾಟ್ ಲೆಫ್ಟ್ ಔಟ್ ಬಿಕಾಸ್ ಆ ತಾಯಿಯನ್ನು ನೋಡ್ತಾ ಇದ್ರೆ ನಮಗೆ ಯಾವಾಗ್ಲೂ ಬೇಜಾರಾಗಲ್ಲ. ವಿ ಡೋಂಟ್ ಗೆಟ್ ಟೈರ್ಡ್ ಆಫ್ ಲುಕಿಂಗ್ ಅಟ್ ಹರ್ ಫೇಸ್. ಸೊ ಶುಭ್ರ ಸೀತಾ ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರ್ಬೇಕು. ದಟ್ಸ್ ವೈ ವಿ ಸೇ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಅಂತ ಹೇಳಿ ಅವ್ರು ಪರ್ಮಿಷನ್ ಕೊಡ್ತೀವಿ. ಏನಂತ, ವಿದ್ಯಾರಂಭಂ ಕರಿಷ್ಯಾಮಿ, ನಾನು ವಿದ್ಯಾರಂಭ ಮಾಡ್ತಾ ಇದ್ದೀನಿ. ಸಿದ್ಧಿರ್ಭವತು ಮೇ ಸದಾ. ಸೊ ಸದಾ always I should pass my examinations. I should not sit in the same class next year also. No, I want to have siddhi. And ಅಂತ ರಾಕ ಸೆಕೆಂಡ್ ಲೈನ್ ಅಲ್ಲಿ ಎಷ್ಟು ನೆಕ್ಸ್ಟ್ ಮಂತ್ರದಲ್ಲಿ ಎಷ್ಟು ಚೆನ್ನಾಗಿದೆ. ರಾಕೆ ಸುಮತಯ ಸುಪೇಶೋ ಯಾಭಿರ್ದದಾಸಿ ದಾಸುಷೇ ವಸೂನಿ ಕಾಭಿರ್ನೋ ಅದ್ಯ ಸುಮನಾ ಉಪಾಗಹಿ ಸಹಸ್ರಪೋಷಂ ಸುಭಗೆ ರರಾಣ. ನೋಡಿ, ಅನದರ್ ವರ್ಡ್ ಈಸ್ ದದಾತು ಅಂಡ್ ರರಾಣ. ಈ ವರ್ಬ್ಸ್ ಸ್ಟಡಿ ಮಾಡಿದ್ರೆ ನಮಗೆ ನಮ್ಮ ಅಮೌಂಟ್ ಆಫ್ ಡಿಸೈರ್ ಅಂಡ್ ದಿ ಲಾಂಗಿವಿಟಿ ಆಫ್ ದಿ ಡಿಸೈರ್ ಅಂಡ್ ದಿ ರಿವಾರ್ಡ್ ಅಂಡ್ ಅವಾರ್ಡ್ ಅಂಡ್ ಬೆನಿಫಿಟ್ ದಟ್ ಕಮ್ ಫ್ರಮ್ ದಿ ಡಿಸೈರ್ಸ್ ಆರ್ ದಿ ಗ್ರಾಂಟೆಡ್ ಬೂನ್ಸ್ ಏನಾಗಬೇಕು ಅಂತ ಗೊತ್ತಾಗ್ಬೇಕು. ದಟ್ಸ್ ವೈ ಯು ಸೇ ಯಜ್ಞೇನ ಕಲ್ಪಂತಾಂ ಯಜ್ಞೇನ ಕಲ್ಪಂತಾಂ ಅಂತ ನಾವು ಪ್ರಾರ್ಥನೆ ಮಾಡ್ತೀವಲ್ಲ. ಸೊ ನಾನು ಯಾವ ಯಜ್ಞ ಮಾಡ್ತೀನೋ ವಿತ್ ದಟ್ ಯಜ್ಞ ಐ ಮಸ್ಟ್ ಗೆಟ್ ರಿವಾರ್ಡ್ಸ್, ಬಿಕಾಸ್ ಯಜ್ಞ ಈಸ್ ಅ ಮ್ಯಾಟರ್ ಆಫ್ ರಿಮೈಂಡರ್ ಟು ದಿ ಗಾಡ್ಸ್. ಸ್ಮರತಿ ಸ್ಮೃತಾ ಭಗವತಿ ಅಂತ. ಸ್ಮೃತಾ, ದಿ ಮೊಮೆಂಟ್ ಯು ರಿಮೆಂಬರ್ ಹರ್, ನಾಮಪಾರಾಯಣ ಪ್ರೀತಾ, ಶಿ ಇಸ್ ಕಾಲ್ಡ್ ಆಸ್ ನಾಮಪಾರಾಯಣ ಪ್ರೀತಾ ನಂದಿ ವಿದ್ಯಾ ನಟೇಶ್ವರಿ ಅನ್ನುವಾಗ next month you are going to listen to a talk by a dancer come scholar who has taken her PhD in observing the Lalita Parameswari as a dancer for her thesis. So Nateshwari ಅನ್ನೋ ಪಾಯಿಂಟ್ ಅನ್ನ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿ ಸೌಂದರ್ಯಲಹರಿಯಿಂದ ಲಲಿತಾ ಸಹಸ್ರನಾಮದೆಲ್ಲ ಅಂಡ್ ಭರತನಾಟ್ಯ ಶಾಸ್ತ್ರದಲ್ಲಿ ಬರೋ ಟೆಕ್ನಿಕಲ್ ಟರ್ಮ್ಸ್ ನಾಟ್ಯ ಟರ್ಮ್ಸ್ ಇಂದ I think she is going to expose, and I haven't then guided her. Anyway, she has come also last time to our Kendra to give dance performance too. Anyway, so ಇಲ್ಲಿ ಸುಭಗೆ ರರಾಣ. ಸೊ ದಾತ ಬರೀ ಕೊಡೋದಲ್ಲೇ ಅಲ್ಲ ನಮ್ಗೆ ಬೇಕಾಗಿದ್ದು, she must also enjoy the riches which she has given and also allow us to enjoy the riches which we are given by her. Therefore, the fulfillment will be total. Otherwise, the fulfillment will be 50%. ಅದಕ್ಕೋಸ್ಕರ ನಮ್ಗೆ ಸಂಪೂರ್ಣ ಸೌಖ್ಯ, ಸಂಪೂರ್ಣ ಆರೋಗ್ಯ, ಸಂಪೂರ್ಣವಾಗಿ ಅಭಿವೃದ್ಧಿ ಎಲ್ಲ ಬರಬೇಕು ಅಂತ. ದಟ್ ಈಸ್ ವಾಟ್ ಈಸ್ ಅವರ್ ಡಿಸೈರ್ ವೆನೆವರ್ ವಿ ಅಪ್ರೋಚ್ ದಿ ವೇದಿಕ್ ಆಲ್ಟರ್. ವೇದ ಪುರುಷನ ಆಲ್ಟರ್ ಹತ್ರ ಹೋದ್ರೆ ಮಂಜು ಅವರು ಕಾಣ್ತಾ ಇದ್ದಾರೆ. ನಮ್ಮ ಸಿಸ್ಟಮ್ ಏನಂದ್ರೆ, ವಿ ವಾಂಟ್ ಎವ್ರಿಥಿಂಗ್ ದಟ್ ವಿಲ್ ಸಪೋರ್ಟ್ ಅವರ್ ಲೈಫ್ ಕರೆಸ್ಪಾಂಡಿಂಗ್ ಟು ದಿ destiny to which we have been oriented because of our birth. So ಈ ಶ್ಲೋಕ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀನಿ. I think in about 2 classes I may take and come to conclusion of the Saraswati Sukta, and you must prepare one. And ಅಷ್ಟರಲ್ಲಿ ನಮ್ಮ ಭರದ್ವಾಜ್ ಬಂದು ಹೇಳ್ತಾನೆ, and next ಏನ್ ಮಾಡ್ಬೇಕು ನಿಮ್ಗೆ ನೀವು ಆಲೋಚನೆ ಮಾಡ್ಕೊಳ್ಳಿ. And I request your proposal what next we can do it. But anyway, it will take another 2 more classes of all these things. So we'll stop Marana. Om Swasti. Om Sahana Bhavatu Sahanau Bhunaktu Sah Viryam Vina Samanavadhi
शांति 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 सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ओम शांति शांति शांतिः हरिः ओम तत्सत् श्रीकृष्णार्पणमस्तु श्रीवासुदेवार्पणमस्तु श्रीवेदपुरुष आशीर्वादस्तु तत्सत् हरि ओम गुरुजी हरि ओम So गुरुजी Vasan has got good. So you are number 18. So I think you are appreciating Saraswati. That all our rishis are giving plenty of knowledge to us through the Saraswati Sukta, and we now understand the personality of Saraswati. So beautiful. So ಈ ಸಂಡೇ ನೀವೆಲ್ಲ ನಿಮ್ಮ ಈವ್ನಿಂಗ್ 5:30ಗೆ ಲಾಗಾನ್ ಆಗಿ ನನ್ನ ಉಪನ್ಯಾಸ ನಿಮ್ಗೆ ಕೇಳಬೇಕು ಅಂತ ಇಷ್ಟ ಇದ್ರೆ, and again at 7 o'clock you come back to that Mukundamala Stotra, and then our Satyasri, she will be reciting some slokas, and that Surya Narayana will be speaking, and who is there to give vote of thanks? I have to remember. I'll check. But anyway, please. So Sunday evening you have got 2 programs. Thank you, and share this with all your friends. ಥ್ಯಾಂಕ್ ಯು ಗುರು. ಅದ್ರಲ್ಲಿ ಒಂದು 7 frontiers ಆಫ್ ನಾಲೆಡ್ಜ್ ಅಂತ ಒಂದ್ಸರಿ ಹೇಳಿದ್ರೆ ಅದ್ ಹಂಗೆ ಒಂದ್ ಕಡೆ ಬರ್ದಿಟ್ಕೊಂಡಿದ್ದೆ. 7 frontiers ಆಫ್ ನಾಲೆಡ್ಜ್ ಗಾಡ್ಸ್. ಹೌದು, ಅದು ಫ್ರಾಂಟಿಯರ್ ಬೈ ಫ್ರಾಂಟ್. ನಾನು ಬಂದಾಗ ಐ ರಿಕ್ವೆಸ್ಟ್ ದಟ್ ರಾಮಮೂರ್ತಿ ಒಬ್ರು ಇದ್ದಾರೆ, ರಾಮನ್ ಅಂತ, ಈಸ್ ದೇರ್ ಇನ್ HBR ಲೇಔಟ್. ಬಟ್ ನಾವ್ ಐ ಡೋಂಟ್ ನೋ, ಲಾಂಗ್ ಬ್ಯಾಕ್ ಐ ಕಾಂಟ್ಯಾಕ್ಟೆಡ್, ಈ ಕೇಮ್ 2 times, and ನಾನು ಬಂದಾಗ ಐ ವಿಲ್ ಸಿ ದಟ್ ದ ಡಾಕ್ಯುಮೆಂಟರಿ ಇಸ್ ಶೋನ್ ಟು ಯು. ಬೇಸಿಕಲಿ ನಾಗವೇಂದ್ರ ಮಂತ್ರಾಲಯದಲ್ಲಿ ಮಠದಲ್ಲಿ ಅವರು ಅದನ್ನ ಡಾಕ್ಯುಮೆಂಟರಿ ಹಾಕಿದ್ದಾರೆ. ಐ ಟ್ರೈ ಟು ಕಾಂಟ್ಯಾಕ್ಟ್ ಹಿಮ್ ವೆದರ್ ಹಿ ಕ್ಯಾನ್ ಶೇರ್ ಇಟ್ ಟು ಆನ್ ಇಮೇಲ್ ಆನ್ ಥಿಂಗ್ ಲೈಕ್ ದಟ್. ರಾಮಯ್ಯ, ಐ ಥಿಂಕ್ ಸೊ. ಫ್ರಮ್ ದಟ್ ಐ ವಿಲ್ ಟಾಕ್ ಟು ಹಿಮ್. ಐ ಡೋಂಟ್ ನೋ ವೆದರ್ ಐ ಗಾಟ್ ಮೇಲ್. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಬಟ್ ಯಾವ ಫ್ರಾಂಟಿಯರ್ ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಗತ್ತೆ ನಮ್ಮ ಮೆಡಿಟೇಷನ್ ಅಲ್ಲಿ ಅಂತ ಇರೋದೆಲ್ಲ, ವಿ ಆರ್ ಆಲ್ ದೇರ್ ಇನ್ ದಿ ನಾರ್ಮಲ್ ನಮ್ ಕಾನ್ಶಿಯಸ್ ಲೆವೆಲ್ ಅಂದ್ರೆ 3-4 ಅಷ್ಟೇ. 3-4 ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಾವಿದ್ದೀವಿ. ಅದಕ್ಕೋಸ್ಕರ ಪ್ರತಿಯೊಂದು ನಮ್ಮ ಗಮನಕ್ಕೆ ಬರುತ್ತೆ. ಎವ್ರಿಥಿಂಗ್ ಕಮ್ಸ್ ಟು ಅವರ್ ನೋಟಿಸ್. Though you are working, if cockroach is going, your mind goes to cockroach, your look goes to cockroach. Until the cockroach hides, you will not turn your head to the master. ಗುರುಗಳ ಮುಖ ನೋಡಲ್ಲ, ಆ ಕಾಕ್ರೋಚ್ ನೋಡ್ತಾ ಇರ್ತಾರೆ. just joking. So because we are in the 3rd, 4th level consciousness. ಆದ್ರೆ ನಮ್ಮ ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಹೋದ್ರ ಇದ್ರೆ ನಾಲೆಡ್ಜ್ ಕೂಡ ಡಿಫರೆಂಟ್ ಬರ್ಬಿಟ್ಟು. ಬಟ್ 7th layer, 7th ನೋಡಿ, ರಮಣ ಮಹರ್ಷಿ ಇಸ್ ಅ ಗ್ರ್ಯಾಂಡ್ ಎಕ್ಸಾಂಪಲ್. ಮಹಾನ್ ಭಾವ. ಯಾಕೆ ಅವ್ರು ಮಹರ್ಷಿ ಅಂತಾರಂದ್ರೆ, he got his cancer operation done not with any anesthesia. So ಅವ್ರು ಕೇಳಿದ, ಸರ್ಜನ್ ಕೇಳಿದ, ಎಷ್ಟು ಗಂಟೆ ನಿಮ್ ಬೇಕು ಅಂತ. just ask me 1, 2, 3 times, you call me, then I'll go, then you can start operation ಅಂತ ಹೇಳಿ. ಅಂಡ್ ಆಕ್ಚುಲಿ ಅವ್ರು ಹೇಳಿದ, ನಾನು 3 hours ಆಗತ್ತೆ ಸಾರ್ ಅಂತ ಅವ್ರು ಹೇಳಿದ್ರಂತೆ. ಓಕೆ ಅಂತ ಅವರು ಓಕೆ ಅಂತ ಹೇಳ್ಬಿಟ್ಟು ಯು ಜಸ್ಟ್ ವೆಂಟ್ ಇನ್ ಟು ಹಿಸ್ 7th level ಆಫ್ ಕಾನ್ಶಿಯಸ್ನೆಸ್. ಅಂಡ್ ಆಪರೇಷನ್ ಆಗಿರೋ 4 hours ಆದ್ರೂ ಕೂಡ ಸ್ವಾಮಿ ಒಂದು ಪತ್ತ ಇಲ್ಲ. ಡಸ್ ನಾಟ್ ಕಮ್ ಡೌನ್ ಟು ನಾರ್ಮಲ್ಸಿ. ಎವ್ರಿಬಡಿ ವಾಸ್ ವೆರಿ ಆಂಕ್ಷಿಯಸ್ ಅಂಡ್ ಆಲ್ ದಟ್. ಆಫ್ಟರ್ 7 hours ಅಂಡ್ ಸೊ he came to consciousness. ಆಗೋಯ್ತಾ, అయిపోయింది అన్నట్టు. That is the kind of power that a man can have, a yogi can have. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಯೋಗಿ ಭವ ಅರ್ಜುನ ಅಂತ. ಆಲ್ವೇಸ್ he will hammer the head of Arjuna with the idea, you become a yogi ಭವ. ಅಂಡ್ ಆ ಯೋಗ ಯಾವುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಮಹಾನುಭಾವ. ಅದರಿಂದ ನಮ್ಮ ಭಗವದ್ಗೀತಾ ರೆಕಾರ್ಡ್ ಆಗ್ತಾ ಇದೆ. ನೀವು ಬರೀ ಮಾರ್ನಿಂಗ್ 5:30, 6 o'clock ಆಗುತ್ತೆ.
ಇನ್ನು ಹಾಸಿಗೆ ಮೇಲೆ ಪ್ರೀತಿ ಇರತ್ತೆ ಅಂತ ತುಂಬಾ ಜನರಿಗೆ, ಏನ್ ಮಾಡಕ್ಕಾಗಲ್ಲ. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಿ ಜ್ಞಾನ ಯೋಗ ಟು ದಿ ಭಗವದ್ಗೀತಾ ಕ್ಲಾಸ್ ಪೀಪಲ್, ವೇರ್ ಎಷ್ಟು ಜ್ಞಾನ ವಿಜ್ಞಾನ ಅನ್ನೋದು ಇಂಪಾರ್ಟೆಂಟ್. ಅದನ್ನು ಜ್ಞಾನ ಕರ್ಮ ಅಂಡ್ ವಿಜ್ಞಾನ ಕರ್ಮ ಅದು ಅಂದ್ರೆ ಈ ಕರ್ಮಯೋಗ ಅನ್ನೋದು ಮೊದಲು ಫೌಂಡೇಶನ್ ಹಾಕಿದ ಮೇಲೆ ಅದ್ರ ಮೇಲೆ ಮ್ಯಾನ್ಸನ್ ಜ್ಞಾನ ಅಂಡ್ ವಿಜ್ಞಾನ ಅಂಡ್ ಆಫ್ಟರ್ ಸನ್ಯಾಸ ಅಂಡ್ ಮೋಕ್ಷ ಮೋಕ್ಷ. ಸೊ ಇವೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ನಮ್ಮ ಕೃಷ್ಣ ಒಂದು ಪ್ಯಾಲೇಸಿಯಲ್ ಬಿಲ್ಡಿಂಗ್ ಮಾಡ್ಕೊಟ್ಟಿದ್ದಾನೆ ಅಂತ ಅರ್ಥವಾಗತ್ತೆ. ಅಂಡ್ ಅದು ತುಂಬಾ ಇಂಪೋಸಿಂಗ್ ಆಗಿದೆ ಭಗವದ್ಗೀತೆಯಲ್ಲಿ. ಸೊ ಗೀತಾ ಈಸ್ ಎ ವಂಡರ್ಫುಲ್ ಅಕ್ಸೆಸಬಲ್ ಬುಕ್ ಫಾರ್ ಆಲ್ ಪೀಪಲ್ ಅಟ್ ಆಲ್ ಲೆವೆಲ್ಸ್. ಅದರಿಂದಾನೆ ಈ ಚಿನ್ಮಯ ಮಿಷನ್ ಅವ್ರು ಏನ್ ಮಾಡಿದ್ದಾರೆ, ಗೀತಾ ಫಾರ್ ಚಿಲ್ಡ್ರನ್ ಕ್ಲಾಸ್ ಅಂತ ಒಂದು ಸೆಕ್ಷನ್, ಅಡಲ್ಟ್ ಕ್ಲಾಸ್ ಅಂತ ಒಂದು ಸೆಕ್ಷನ್, ಗೀತಾ ಫಾರ್ ಸೀನಿಯರ್ಸ್ ಅಂತ ಒಬ್ಬರು, ಜನರಲ್ ಗೀತಾ ಕ್ಲಾಸ್ ಅಂತ 4 ಸೆಕ್ಷನ್ಸ್ ಮಾಡ್ಕೊಂಡು ಆಯಾ ಸ್ಟೂಡೆಂಟ್ಸ್ ನ ಅಟ್ರಾಕ್ಟ್ ಮಾಡಿ ಭಾನುವಾರ ಎಲ್ಲ ಮಾಡ್ತಾರೆ. ನಾನು ಅಡಲ್ಟ್ ಕ್ಲಾಸ್ಗೆ ಗೀತಾ ಫಾರ್ ಅಡಲ್ಟ್ಸ್ ಅಂತ ಕ್ಲಾಸ್ಗೆ 6 days I just took lectures in the Chinmaya mission some time back. So ಅವಾಗ I covered the entire Bhagavad Gita in 6 lectures, 6 hours ಅಲ್ಲಿ ಕವರ್ ಮಾಡಿದೆ. ಅದೊಂದು ಪುಣ್ಯ ನನಗೆ ದೇವ್ರ ದಯೆಯಿಂದ. ಸೊ ಹಾಗೆ ಭಗವದ್ಗೀತಾ ಈಸ್ ಎ ಕಂಪ್ಯಾನಿಯನ್ ಈವನ್ ಫಾರ್ ದಿ, ನಿಮ್ಮ ವಾಟ್ಸಪ್ ಅಲ್ಲಿ ಎಲ್ಲೋ ಹಾಕಿದ್ದಾರೆ ನೋಡಿ, Abdul Kalam as a boy, as a student of IIT, goes to that Homi Baba who was reading Bhagavad Gita. ಅವನ್ ಕಾರ್ ಬಂದ್ಮೇಲೆ ಕಾರ್ಲು ಕೂತ್ಕೊಂಡು, ವೈ ಆರ್ ಯು ವೇಸ್ಟಿಂಗ್ ಯುವರ್ ಬ್ರೆತ್, ನಾವು ಸೈನ್ಸ್ ಪರ್ಸ್ಯೂ ಮಾಡ್ಬೋದು ಅಂತ ಹೇಳಿದ್ರೆ ಅಬ್ದುಲ್ ಕಲಾಂ ಇಲ್ಲಪ್ಪ, ಆಮೇಲೆ ಗೊತ್ತಾಯ್ತಂದ ಈಸ್ ಹೋಮಿ ಬಾಬಾ ಅಟಮಿಕ್ ಎನರ್ಜಿ. ನೀವೆಲ್ಲ ಓದಿದ್ದಿರ್ಬೇಕಲ್ವಾ. ಸೊ ಸೋ ಮೆನಿ ಅಂದ್ರೆ ಆಮೇಲೆ ಅಬ್ದುಲ್ ಕಲಾಂ ಲೈಕ್ ಭಗವದ್ಗೀತಾ. ಎಷ್ಟೊಂದು ಸೈನ್ಸ್ ಇದೆ ಅಂದ್ರೆ ಸಿಸ್ಟಮ್ಸ್, ಅದನ್ನೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಇದೆ. ಈಗ ನಾವು ಭಾಗವತ್ ಸಪ್ತಸತಿ ಸ್ಟಾರ್ಟ್ ಮಾಡಿದಿವಲ್ವಾ, ಅಂಡ್ ಈ ಸಪ್ತಸತಿಯಲ್ಲಿ ಕೂಡ ಸಿ ಲಾಟ್ ಆಫ್ ವೇದಾಂತಿಕ್ ಅಂಡ್ ಸೈಂಟಿಫಿಕ್ ನಾಲೆಡ್ಜ್. ಎನಿ ಕ್ವೆಶ್ಚನ್? ಥ್ಯಾಂಕ್ ಯು. ಓಕೆ ಅಮ್ಮ, ಗುಡ್ ಲಕ್. ಥ್ಯಾಂಕ್ ಯು. ಹರಿ ಓಂ ಸರ್.